ಶ್ರೀಪಡ್ರೆಯವರ ಜಲಸಾಕ್ಷರತೆಯ ಭಾಷಣದ ನಂತರ ಇಂಗು ಬಾವಿಗಳು ಮತ್ತು ಅಡ್ಡಬೋರು ತಂತ್ರಜ್ಞಾನದ ಬಗ್ಗೆ ಸಂವಾದ ಕಾರ್ಯಕ್ರಮ ಏರ್ಪಾಡಾಗಿತ್ತು. ಅಡ್ಡಬೋರು ಮತ್ತು ಇಂಗು ಬಾವಿ ಇವುಗಳ ಮೇಲೆ ಸಂವಾದ ಕಾರ್ಯಕ್ರಮ. ಇದಕ್ಕೆ 3 ಜನ ಅತಿಥಿಗಳು ವೇದಿಕೆ ಮೇಲೆ ಇದ್ದಾರೆ. ಅಡ್ಡಬೋರು ತಜ್ಞರಾದಂತಹ ರಾಜಸ್ಥಾನದ ಗೋವಿಂದ್ ಭಾಯ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯ ತುಂಬಿದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಆಮೇಲೆ ಇಂಗು ಬಾವಿಗಳ ರೀಚಾರ್ಜ್ ವೆಲ್ಗಳ ಬಗ್ಗೆ ವಿಶೇಷ ತಜ್ಞರಾಗಿರುವಂತಹ ಬೆಂಗಳೂರಿನ ಶ್ರೀ ಶಂಕರ್ ಅವರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ಮತ್ತು ಈ ಗೋಷ್ಠಿಗೆ ಸಮನ್ವಯಕಾರರಾಗಿ ಖ್ಯಾತ ಜಲತಜ್ಞರಾದ ಶ್ರೀಪಡ್ರೆ ಸರ್ ಅವರೇ ನಡೆಸಿಕೊಡ್ಲಿಕ್ಕಿದ್ದಾರೆ. ಮೊದಲ ಒಂದು 5-10 ನಿಮಿಷ ಅಡ್ಡಬೋರು ಮತ್ತು ಇಂಗು ಬಾವಿಗಳ ಮೇಲೆ ಪಡ್ರೆ ಸರ್ ನಮಗೆ ಸ್ಥೂಲವಾಗಿ ವಿವರಣೆಯನ್ನು ನೀಡ್ತಾರೆ. ಮತ್ತು ನಾವು ಕೂಡ ಆ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡು ನಮ್ಮ ಪ್ರಶ್ನೋತ್ತರಗಳನ್ನು ಅವರ ಮೂಲಕ ಹೇಳೋದರ ಮೂಲಕ ಅವುಗಳಿಗೆ ತಜ್ಞ ಮಾಹಿತಿಯನ್ನು ಸಂಪನ್ಮೂಲ ವ್ಯಕ್ತಿಗಳು ನೀಡಲಿಕ್ಕಿದ್ದಾರೆ. ಶಂಕರ್ ಅವರು ನಮ್ಮ ಜಿಲ್ಲೆಗೆ ಬಂದು ಕಳೆದ ವರ್ಷ ಅಲ್ಲಿ ಕೋಟೇಶ್ವರದಲ್ಲಿ ಗುರುಕುಲದಲ್ಲಿ 2 ಇಂಗುಬಾವಿ ಮಾಡಿದ್ದಾರೆ. ಈಗಾಗಲೇ ಅದರ ಫಲಿತಾಂಶ ಭಾಳ ಅವರಿಗೆ ಮಾಡಿಸಿದವರಿಗೆ ತೃಪ್ತಿ ಬಂದಿದೆ. ಹಾಗೆ ಗೋವಿಂದ್ ಭಾಯ್ ಅವರು ರಾಜಸ್ಥಾನದವರು 2 ಅವರ ಪಂಗಡಗಳು 2 ಟೀಮ್ಗಳು ಕೆಲಸ ಮಾಡ್ತಾ ಇವೆ. ನೋಡಿ, ಇಂಗು ಬಾವಿ ಅಂತ ಹೇಳುವಂಥದ್ದು ನೀರನ್ನು ಇಂಗಿಸ್ಲಿಕ್ಕಾಗಿ ಇರೋ ಬಾವಿ. ಈ ಇಂಗು ಬಾವಿ ಅಂತ ಹೇಳುವಂಥ ಪರಿಕಲ್ಪನೆ ಶುರುವಾಗಿದ್ದು ಚೆನ್ನೈಯಲ್ಲಿ ಸಾಮಾನ್ಯ 1990ರಲ್ಲಿ. ಸಾಮಾನ್ಯ ನಮಗೆ ಬಾವಿ ತೋಡೋದು ಅಂತ ಹೇಳಿದರೆ ನೀರಿಗಾಗಿ ಬಾವಿ ತೋಡೋದು ಒಂದೇ ತಲೆಯೊಳಗಿರುವಂಥದ್ದು. ಆದರೆ ನೀರನ್ನು ಇಂಗಿಸ್ಲಿಕ್ಕಾಗಿ ಇವತ್ತು ಬದಲಾದ ಪರಿಸ್ಥಿತಿಯಲ್ಲಿ ಬಹುಶಃ 30-40 ವರ್ಷಕ್ಕಿಂತ ಹಿಂದೆ ಅಗತ್ಯ ಇದ್ದಿರಲಿಲ್ಲ. ಇವತ್ತು ಕೂಡ ಅಗತ್ಯ ಇರ್ತಿರಲಿಲ್ಲ. ನಾವು ಮಳೆಯನ್ನು ತಡೆಯುವ ರಚನೆಯನ್ನು, ಕಾಡನ್ನು ಮತ್ತು ಪಾರಂಜವ್ಯಗಳನ್ನು ಸಾಕಷ್ಟು ನಾಶಪಡಿಸಿ ಜಲಮಟ್ಟವನ್ನು ತುಂಬ ಕುಗ್ಗಿಸಿದ ಕಾರಣ ಈಗ ನಾವು ಈ ಪರಿಹಾರ ರೂಪದಲ್ಲಿ ಬೇಗನೆ ನಮಗೆ ಸ್ವಲ್ಪ ಪರಿಹಾರ ಸಿಕ್ಕೋದಕ್ಕಾಗಿ ನಾವು ಇದನ್ನು ಮಾಡಬೇಕಾಗತ್ತೆ. ಚೆನ್ನೈಯಲ್ಲಿ ಸಾಮಾನ್ಯ ಶುರುವಾಯಿತು. ಅಲಾಕ್ರಿಟಿ ಫೌಂಡೇಶನ್ ಅಂತ ಕಟ್ಟಡ ನಿರ್ಮಾಣ ಸಂಸ್ಥೆ ಇದೆ ಚೆನ್ನೈಯಲ್ಲಿ. ನೀರಿನ ಸ್ವರ ಮೊದಲು ಎತ್ತಿದ್ದು ಅಲಾಕ್ರಿಟಿ ಫೌಂಡೇಶನು. ನೀರಿನ ಎಚ್ಚರವನ್ನು ಇಡೀ ಆ ಭಾಗದಲ್ಲಿ ಆರಂಭಿಸಿ ಅವರು ಯಾವ ಕಟ್ಟಡ ಮಾಡಿಕೊಟ್ರೋ ಅಲ್ಲೆಲ್ಲ ಒಂದು ಇಂಗು ಬಾವಿಯನ್ನು ಮಾಡಲಿಕ್ಕೆ ಶುರು ಮಾಡಿದರು. ಚಿಕ್ಕ ಬಾವಿ, ಪೇಟೆಯಲ್ಲಿ ಜಾಗ ನಮ್ಗೆ ಜಾಸ್ತಿ ಇಲ್ಲ, ಅದೇನು ಭಾಳ ಅಗಲ ಇರಬೇಕಾಗಿಲ್ಲ, ವ್ಯಾಸ ಭಾಳ ಇರಬೇಕಾಗಿಲ್ಲ, 3 ಫೀಟಿಂದ ಶುರು ಮಾಡ್ತಾರೆ. ಆದರೆ ಆಳ 20 ಫೀಟ್ ಇರಬೇಕಾಗತ್ತೆ. ಅದು ಯಾಕೆ ಅಂತ ಹೇಳೋದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಪೇಟೆಯಲ್ಲಿ ವಿಶೇಷವಾಗಿ ನಮ್ಮ ನಗರಗಳಲ್ಲಿ ನಾವು ಮಳೆ ನೀರು ಛಾವಣಿಯಿಂದ ಇಳಿದು ಬರುತ್ತೆ, ಅದನ್ನು ಹೋಗಲಿಕ್ಕೆ ನಾವು ದಾರಿ ಕೊಟ್ಟಿರೋದೇ ಇಲ್ಲ. ಇವತ್ತು ಸ್ವಲ್ಪ ಆದರೂ ಈ ಬಗ್ಗೆ ಪ್ರಜ್ಞೆ ಇಟ್ಕೊಂಡಿರುವಂಥದ್ದು ಚೆನ್ನೈ ಮತ್ತು ಹೈದರಾಬಾದಲ್ಲಿ ಸ್ವಲ್ಪ ಅದನ್ನು ಇಂಗಿಸಲಿಕ್ಕೆ ಅಲ್ಲಲ್ಲಿ ಚಿಕ್ಕ ಪ್ರಯತ್ನಗಳಾಗ್ತಾಯಿವೆ. ಇದು ಸಾಲದು. ನಮ್ಮ ನಗರದ ನೀರನ್ನು ಅಲ್ಲಲ್ಲಿ ಇಂಗಿಸಿತು ಅಂತಾದರೆ 2 ಪ್ರಯೋಜನ ಆಗುತ್ತೆ. ಒಂದು, ನಗರದಲ್ಲಿ ಅರ್ಬನ್ ಫ್ಲಡ್ಡಿಂಗ್ ಅಂತ ಏನು ಹೇಳ್ತೀವಿ, ಪಟ್ಟಣದಲ್ಲಿ ನೆರೆ ಬರೋದು ಕಡಿಮೆ ಆಗುತ್ತೆ. ಅಂದರೆ ಮಳೆ ಬಂದಾಗ ನೀವು ದೋಣಿ ಇದೆಯಾ ಅಂತ ನೋಡಬೇಕಾಗೋಲ್ಲ, ಆಟೋದಲ್ಲಿ ಹೋಗ್ಲಿಕ್ಕೆ ಬರುತ್ತೆ. 2ನೇದು, ಜಲಮಟ್ಟ ಮೇಲಕ್ಕೆ ಬರ್ತದೆ. ನಾವು ನೀರನ್ನು ಹೊರಗೆ ಆದಷ್ಟು ದೂರ ಕಳಿಸೋದು ಬದಲಾಗಿ ಅಲ್ಲಲ್ಲಿ ಇಂಗಿಸುವ ಪ್ರಯತ್ನ ಹೇಗೆ ಸಾಧ್ಯವೋ ಅದನ್ನು ಮಾಡಿಬಿಟ್ರೆ ಈಗಿರುವ ಸಮಸ್ಯೆಗಳಿಂದ ಪರಿಹಾರ ಕಂಡುಕೊಳ್ಳಿಕ್ಕೆ ಸಾಧ್ಯ ಇದೆ. ಕುಸಿತಾ ಇರುವಂಥ ಜಲಮಟ್ಟ ಮೇಲಕ್ಕೆ ಬರುತ್ತೆ. ಚೆನ್ನೈಯಲ್ಲಿ ಬಹುಶಃ ಈವರೆಗೆ ಒಂದು 10,000ದಷ್ಟು ಇಂಗು ಬಾವಿಗಳು ಆಗಿರ್ಬೋದು. ಅದೇ ಬೆಂಗಳೂರಿಗೆ ಬಂದು ಬೆಂಗಳೂರಿನಲ್ಲಿ ನಮ್ಮ ರೈನ್ ವಾಟರ್ ಕ್ಲಬ್ಬಿನ ಸ್ನೇಹಿತರು ವಿಶ್ವನಾಥ್ ಅವರು ಇದನ್ನು ಭಾಳ ದೊಡ್ಡ ರೀತಿಯಲ್ಲಿ ಪ್ರಚಾರ ಮಾಡಿದರು. ಮಾತ್ರ ಅಲ್ಲ, ಮಣ್ಣು ಒಡ್ಡರು ಜನಾಂಗದವರು ಒಂದು 150ಕ್ಕಿಂತ ಮೇಲೆ ಕುಟುಂಬದವರು ಇದ್ದಾರೆ ಬೆಂಗಳೂರಿನಲ್ಲಿ. ಇವತ್ತು ಬೆಂಗಳೂರಿನ ಜನರಿಗೆ ಇಂಗು ಬಾವಿಯ ಮಹತ್ವ ಅರ್ಥ ಆಗಿದೆ. ಮಾತ್ರ ಅಲ್ಲ, ಅದು ಅವರ ಅಜೆಂಡಾದೊಳಗೆ ಎಷ್ಟು ಸೇರಿಕೊಂಡಿದೆ ಅಂದರೆ ದೊಡ್ಡ ಕಾಂಪ್ಲೆಕ್ಸ್ಗಳ ನಿರ್ಮಾಣ ಆಗುವಾಗ ಅದರ ಬ್ಲೂ ಪ್ರಿಂಟ್ನಲ್ಲೇ ಕೂಡ ಸೇರ್ಕೊಳ್ತಾರೆ. ಇಂಗು ಬಾವಿ ಭಾಳ ಸುಲಭದಲ್ಲಿ ಮಾಡಿಬಿಡ್ತಾರೆ. ಸಣ್ಣ ಜಾಗ, ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಸರ್ಜಾಪುರ್ ರೋಡಲ್ಲಿ ರೈನ್ಬೋ ಡ್ರೈವ್ ಅಂತ, ಅಲ್ಲಿ ನೀವು ಮಾಡಿದ್ದೀರಾ ಕೆಲಸ? ನೀವು ಮೊನ್ನೆ ಅಲ್ಲಿ ಇದು ಎತ್ತಿ ಕೊಟ್ರಲ್ಲ, ಈ ಕೆಸರು ಎತ್ತಿ ಕೊಟ್ರಿ. ಸರ್ಜಾಪುರ್ ರೋಡಲ್ಲಿ ರೈನ್ಬೋ ಡ್ರೈವ್ ಅಂತ ಒಂದು ಕಾಲನಿ ಇದೆ. ಅಲ್ಲೆಲ್ಲ ಐ ಟಿ ಪ್ರೊಫೆಷನಲ್ಸ್ ಇರುವಂಥದ್ದು. ಅವರು ಮನೆಯವರು ಒಂದೊಂದು ಬಾವಿ ಸ್ಪಾನ್ಸರ್ ಮಾಡಿದ್ದಾರೆ. ತಮಗೆ ಮಾತ್ರ ಪ್ರಯೋಜನ ಆಗೋದು ಅಂತಲ್ಲ, ಅವರು ಬೋರ್ವೆಲ್ ಡಿಪೆಂಡೆಂಟು. ಇನ್ನೂ ಹೊರಗಿಂದ ನೀರು ಬರುವ ಸ್ಥಿತಿ ಆಗೋದು ಬೇಡ ಅಂತ ಜಲಮಟ್ಟ ಆದಷ್ಟು ಮೇಲಕ್ಕೆ ಬರಲಿ ಅಂತ ಹೆಚ್ಚು ಕಡಿಮೆ 100 ಇಂಗು ಬಾವಿ ತೋಡಿದ್ದಾರೆ ಅಲ್ಲಿ, ಅಲ್ವಾ? 100 ಅಲ್ಲ ಸರ್, ಇನ್ನೂ ಜಾಸ್ತಿ ಇದೆ. ವಿಶ್ವನಾಥ್ ಸರ್ ಬಂದಾಗ್ಲಿಂದ ಸುಮಾರು ಅಂದ್ರೆ ಒಂದು 500 ಮೇಲೆ ಆಗಿದೆ ಸರ್. ಅಲ್ಲ, ಬಟ್ ಇದರೊಳಗೆ ನಿಮ್ಮ ರೈನ್ಬೋ ಡ್ರೈವ್ ಒಳಗೆ ಇನ್ನು ಅದಕ್ಕೆ ಮುಂಚೆ ಮಾಡಿದ್ವಿ ಸರ್. ಅದು ಅದೇ ಅಲ್ಲಿ ಜಾಸ್ತಿ ಆಗಿದೆ. ಭಾಳ ಒಂದು ಒಳ್ಳೆಯ ಕೇಸ್ ಅದು. ಇನ್ಯಾವುದೋ ಒಂದು ಸ್ಟೇಡಿಯಂನಲ್ಲಿ ಮಾಡಿದ್ದಾರೆ. ಒಂದು ಬೆಂಗಳೂರಿನ ಪರಿಸ್ಥಿತಿಯಲ್ಲಿ, ಇವತ್ತಿರೋ ಮಳೆ ಪರಿಸ್ಥಿತಿಯಲ್ಲಿ ಹೆಚ್ಚು ಕಡಿಮೆ 1 ದಶಲಕ್ಷ 1 ಮಿಲಿಯನ್ ಲೀಟರ್ ನೀರನ್ನು ಇಂಗಿಸಿಕೊಳ್ಳುವಂಥ ಸಾಮರ್ಥ್ಯ ಹೆಚ್ಚು ಕಡಿಮೆ ಒಂದು ಇಂಗು ಬಾವಿಗೆ ಇದೆ. ಸಾಕಷ್ಟು ಇದನ್ನು ಪ್ರಚಾರ ಮಾಡಿದ ಕಾರಣ ಬೆಂಗಳೂರು ಮತ್ತು ಚೆನ್ನೈ ನಗರದಲ್ಲೇ ಪ್ರಚಾರ ಆಗಿದೆ ಹೊರತು ದೇಶದ ಭಾಳ ಜಾಗಗಳಲ್ಲಿ ಇಂಗು ಬಾವಿಗೆ ಇವತ್ತು ಪ್ರಸಕ್ತಿ ಇದೆ.
ನಾವು ಇಂಗು ಬಾವಿ ಮಾಡುವುದರ ಮುಖಾಂತರ ಕೆಲವು ಎಡಿಷನಲ್ ಬೋರ್ವೆಲ್ ತೆಗೆಯುವುದನ್ನು ಅಥವಾ ಬಾವಿ ಬತ್ತಿ ಮತ್ತು ಬೋರ್ವೆಲ್ ತೆಗೆಯುವುದನ್ನು ಇಂಥದ್ದನ್ನೆಲ್ಲ ನಾವು ಇಲ್ಲದೆ ಮಾಡ್ಬೋದು, ಪ್ರಿವೆನ್ಷನ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಬಟ್ ಎಚ್ಚರದಿಂದ ಆಗಬೇಕು. ಎಲ್ಲೆಲ್ಲೋ ಬಾವಿ ತೆಗೆದು ನಡೆಯೋದಿಲ್ಲ. ಏನು ಎಚ್ಚರಗಳು ಬೇಕು ಇವನ್ನೆಲ್ಲ ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ವಿಶ್ವನಾಥ್ ಹೇಳ್ತಾರೆ, ಸಾಕಷ್ಟು ನಿಮ್ಮ ಜಲಾನಯನ ದೊಡ್ಡದಿದ್ದರೆ ಅಂದರೆ 1000 ಸ್ಕ್ವೇರ್ ಮೀಟ್ರ್ನಷ್ಟು ದೊಡ್ಡದಿದ್ದರೆ ಅಲ್ಲಿ ನಿಮ್ಮ ಈ ಕೊಳಚೆ ನೀರು ಸುತ್ತಮುತ್ತ ಹರಿಯದೇ ಇದ್ದರೆ ಅಥವಾ ನೀವು ಏನಾದರೂ ಕಸ ಕೊಳಕು ಎಲ್ಲ ಹಾಕದೇ ಇದ್ದರೆ ಇದು ಹೆಚ್ಚು ಕಡಿಮೆ 1 ಲಕ್ಷ 1 ದಶಲಕ್ಷ 1 ಮಿಲಿಯನ್ ಲೀಟರ್ ನೀರನ್ನು ಒಂದು ಇಂಗು ಬಾವಿ ಇಂಗಿಸಿ ಕೊಡಲಿಕ್ಕೆ ಸಾಧ್ಯ ಇದೆ. ಬೆಂಗಳೂರು ನಗರಕ್ಕೆ 1 ದಶಲಕ್ಷ ರೀಚಾರ್ಜ್ ವೆಲ್ಗಳು ಬೇಕು. ಅದು ನಮ್ಮ ಮುಂದಿನ ಕನಸು ಅಂತ ವಿಶ್ವನಾಥ್ ಅವರು ಹೇಳ್ತಾ ಇದ್ದಾರೆ. ಒಂದು ಅರ್ಥ ಮಾಡ್ಕೋಬೇಕು ನಾವು, 20 ಅಡಿ ಯಾಕೆ, 10 ಅಡಿ ತೆಗೆದ್ರೆ ಸಾಲದ, 5 ಸಾಲದ, 8 ಸಾಲದ, ಖರ್ಚು ಜಾಸ್ತಿ ಆಗುತ್ತೆ. ನೋಡಿ, ಶಾಲೋ ಎಕ್ವಿಫರ್ ಅಂತ ಹೇಳ್ತೀವಿ, ಮೇಲ್ಸ್ತರದ ಜಲಧರ ಪ್ರದೇಶ. ಹಿಂದೆ ಎಲ್ಲವೂ ಚೆನ್ನಾಗಿದ್ದಾಗ ನಮ್ಮಲ್ಲಿ ಸುಲಭದಲ್ಲಿ ನೀರು ಸಿಕ್ಕಾಗ, ಅಂದರೆ ನಮ್ಮ ಒಂದು ತಲೆಮಾರು ಮೊದಲು ಅಂತ ಯೋಚನೆ ಮಾಡಿ, ಉಜಿರೆಯಲ್ಲಿ ಜಲಮಟ್ಟ ಎಷ್ಟಿದ್ದಿರ್ಬೋದು, ನಮ್ಮೂರಲ್ಲಿ ಎಷ್ಟಿರ್ಬೋದು, ವಾಟರ್ ಟೇಬಲ್ ಎಲ್ಲಿವರೆಗೆ ಇದ್ದಿರ್ಬೋದು ಅಂತ ನೋಡಿದರೆ ಬಹುತೇಕ ಒಂದು 20 ಅಡಿ ಅಷ್ಟರೊಳಗೆ ನೀರು ಸಿಗ್ತಾ ಇತ್ತು. ಅಂದರೆ ಇವತ್ತು ನೀರು ಅಲ್ಲಿ ಬತ್ತಿ ಹೋದರೂ ಕೂಡ ನೀರು ಅಲ್ಲಿಗೆ ಬಂದು ಸೇರುವಂಥ ಏನು ಚಿಕ್ಕ ಚಿಕ್ಕ ಕೊಳವೆಗಳು ಅವು ಎಲ್ಲ ಅವು ಇನ್ನೂ ಇವೆ. ಹಾಗಾಗಿ ಆ ಮಟ್ಟವನ್ನು ನಾವು ತಲುಪಿದರೆ ನೀರನ್ನು ಊಜಿ ತರ್ತಾ ಇದ್ದ ಅದೇ ಜಾಗ ನೀರನ್ನು ಅತ್ಲ ಕಳಿಸ್ಲಿಕ್ಕೆ ಸುಲಭ ಆಗುತ್ತೆ. ಅಂದರೆ ಪರ್ಕೊಲೇಷನ್, ನೀರು ಇಂಗುವಿಕೆ ಜಾಸ್ತಿ ಆಗುತ್ತೆ, ನಂಬರ್ 1. ನಂಬರ್ 2, ಹೀಗೆ ನೀರು ತುಂಬಿದಾಗ ಅಲ್ಲಿ ಒಂದು ವಾಟರ್ ಕಾಲಮ್ ಬಿಲ್ಡ್ ಆಗುತ್ತೆ. ನೀರು ಒಂದು 10 ಫೀಟೋ 15 ಫೀಟೋ ನೀರು ತುಂಬಿಕೊಳ್ಳುತ್ತೆ. ಅದು ಹೈಡ್ರಾಲಿಕ್ ಪ್ರೆಷರ್ ಕ್ರಿಯೇಟ್ ಮಾಡುತ್ತೆ, ಅದರ ಒತ್ತಡ ಕ್ರಿಯೇಟ್ ಮಾಡುತ್ತೆ. ಆ ಒತ್ತಡದಿಂದಾಗಿ ಇಂಗೋ ನೀರು ಜಾಸ್ತಿ ಆಗ್ತದೆ. ಈ 2 ಕಾರಣಗಳಿಂದ ಒಂದು ರೀಚಾರ್ಜ್ ವೆಲ್, ಇಂಗು ಬಾವಿಗೆ ಇರುವಂಥ ರೀಚಾರ್ಜ್ ರೇಟು ಬಾಕಿ ಯಾವುದೇ ನಮ್ಮ ಸ್ಟ್ರಕ್ಚರ್ಗಳು, ಇಂಗು ಗುಂಡಿಗಳು, ಟ್ರೆಂಚ್ಗಳು ಯಾವುದೇ ತಗೊಳ್ಳಿ ನೀವು, ಅದಕ್ಕಿಂತೆಲ್ಲ ಜಾಸ್ತಿ ಇದೆ. ಹಾಗಾಗಿ ಕುಸಿತಾ ಇರುವ ಜಲಮಟ್ಟವನ್ನು ಮೇಲಕ್ಕೆ ತರೋದಕ್ಕೆ ಇದೊಂದು ಅತ್ಯಂತ ಉತ್ತಮ ವಿಧಾನ. ಆದರೆ ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಎಷ್ಟು ನೀರಿರುವಲ್ಲಿ ಮಾಡಿ, ಸುಮ್ಮನೆ ಎಲ್ಲೆಲ್ಲೋ ಮಾಡಿ ಸುಖ ಇಲ್ಲ, ಕಡಿಮೆ ನೀರಿರುವಲ್ಲಿ ಮಾಡಿ ಸುಖ ಇಲ್ಲ. ಆದರೆ ನಿಮಗೆ ನೀರನ್ನು ಪುನಃ ಪಡೆಯುವಂಥ ಸರ್ವಿಸ್ ವೆಲ್ ಇಲ್ಲದಲ್ಲೂ ಕೂಡ ಸಾರ್ವಜನಿಕ ಸಂಸ್ಥೆಗಳು ಒಂದು ಅಭಿಯಾನದ ಹಾಗೆ ಮಾಡ್ಬೋದು. ಒಂದು ರಸ್ತೆಯಲ್ಲಿ ಯಾವಾಗಲೂ ನೆರೆ ಬರುವಂಥಲ್ಲಿ, ಕುಡಿಯೋ ನೀರು ತುಂಬ ಬೇಕಾಗಿ ಅಲ್ಲಿ ಸ್ವಲ್ಪ ಸಮಸ್ಯೆ ಬರುವಂಥಲ್ಲಿ ಇದೊಂದು ರೀಚಾರ್ಜ್ ವೆಲ್ ಮಾಡಿಬಿಟ್ರೆ ಆ ಸಮಸ್ಯೆ ನೀಗಿ ಅಲ್ಲಿ ನೀರು ಜಾಸ್ತಿ ಸಿಗುವಂಥ ಸಾಧ್ಯತೆ ಆಗುತ್ತೆ. ಹೀಗಾಗಿ ಇದರ ಅಪ್ಲಿಕೇಶನ್ಸ್ ಏನಿದೆ ತುಂಬ ಜಾಸ್ತಿ ಇದೆ. ನಾವು ಎಲ್ಲ ಇದನ್ನು ಬಳಕೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಮಾಡಿಕೊಡುವವರು ಇದ್ದಾರೆ. ನೀವು ಅದು ಕುಸಿಯುವಂಥ ಮಣ್ಣಾದರೆ ಒಂದು ರಿಂಗ್ ಹಾಕುವಂಥದ್ದು ಭಾಳ ಅಗತ್ಯ. ಆಮೇಲೆ ಮುಚ್ಚಬೇಕು, ಸೇಫ್ಟಿ ದೃಷ್ಟಿಯಿಂದ ಮುಚ್ಚೋದು ಭಾಳ ಅಗತ್ಯ. ಆಮೇಲೆ ಸ್ವಲ್ಪ ಕೆಸರು ತುಂಬಿದ ನೀರು ಬರ್ತಾ ಇದ್ದರೆ ಸ್ವಲ್ಪ ಒಂದು ಸಿಲ್ಟ್ ಟ್ರ್ಯಾಪ್ ಮಾಡಿ, ಆ ಸಿಲ್ಟ್ ಟ್ರ್ಯಾಪ್ನಲ್ಲಿ ಸಿಲ್ಟ್ ಕೆಳಗಡೆ ಡೆಪಾಸಿಟ್ ಆಗಿರುತ್ತೆ, ಮೇಲೆ ಒಂದು ಪೈಪಿಂದ ನಾವು ತಂದು ಬಿಡ್ತೀವಿ. ಒಂದು ದೊಡ್ಡ ಪ್ರಯೋಜನ ಏನಿದೆ ಅಂತ ಹೇಳಿದರೆ, ದೊಡ್ಡ ದೊಡ್ಡ ಕಾಲನಿಗಳಲ್ಲೆಲ್ಲ ಇದು ನಿಮ್ಮ ರೈನ್ ವಾಟ್ರು, ಸ್ಟಾರ್ಮ್ ವಾಟರ್ ಡ್ರೈನ್ ಅಂತ ಇರುತ್ತೆ, ಮಳೆ ನೀರಿನ ಚರಂಡಿಗಳು. ಇವೆಲ್ಲ ಏನಂದರೆ ಮಳೆ ನೀರನ್ನು ದೊಡ್ಡ ಕಾಂಕ್ರೀಟ್ ಚರಂಡಿ ಮುಖಾಂತರ ದೂರ ತಗೊಂಡೋಗಿ ಬಿಡುವಂಥ ವ್ಯವಸ್ಥೆಗಳು. ಅಂಥಲ್ಲಿ ಆ ಮಳೆ ನೀರ ಚರಂಡಿ ಇಷ್ಟು ಅಗಲ ಇದೆ ಅಂತ ಆದರೆ ಅದಕ್ಕೆ 2 ಕಿವಿ ಹಾಗೆ ಒಂದಿಷ್ಟು ಜೋಡಿಸ್ಕೊಂಡ್ರೆ ಇವರ 3 ಫೀಟಿನ ಬಾವಿ ಇವರಲ್ಲೇ ತೋಡಿಬಿಡ್ತಾರೆ. ಒಂಥರ ಇದು ಏನು ಹಿಡನ್ ಫೈಲ್ ಅಂತೆಲ್ಲ ಇದ್ದಂಗೆ ನಿಮ್ಗೆ ಗೊತ್ತೇ ಆಗೋದಿಲ್ಲ, ಅದರೊಳಗೆ ಮಾಡಿಬಿಡ್ತಾರೆ. ಸರ್ಜಾಪುರ ರೋಡಲ್ಲಿ ರೈನ್ಬೋ ಡ್ರೈವಲ್ಲಿ ಭಾಳಷ್ಟು ಮಾಡಿದ್ದಾರೆ. ಆ ಕಡೆ ಒಂದು ಸಿಲ್ ಟ್ರ್ಯಾಪ್ ಮಾಡಿ ಕೊಡ್ತಾರೆ, ಗೊತ್ತೇ ಆಗೋದಿಲ್ಲ, ಭಾಳಷ್ಟು ಜಾಗ ಏನು ಕನ್ಸ್ಯೂಮೇ ಆಗೋದಿಲ್ಲ. ಈ ಸ್ಟಾರ್ಮ್ ವಾಟರ್ ಡ್ರೈನಲ್ಲೇ ಅಲ್ಲಲ್ಲಿ 1-2-3 ರೀಚಾರ್ಜ್ ವೆಲ್ಲು ನಾವು ನಿಜವಾಗಿ ನೋಡಿದರೆ ಪಾಲಿಸಿಯಲ್ಲಿ ಬರುವಂಥ ಅಗತ್ಯ ಇದೆ. ನೀವು ಕಲ್ಪನೆ ಮಾಡ್ಕೊಳ್ಳಿ, ಇಲ್ಲಿ ಏನು ಬೇಕು ಅಂತ ಹೇಳಿದರೆ ಆ ನೀರು ಭಾಳ ಚೆನ್ನಾಗಿ ಇಂಗುವಂಥ ಜಾಗದಲ್ಲಿ ಮಾಡಬೇಕು. ಅದು ಆಯ್ಕೆ, ನೀವು ಯಾವ ಜಾಗವನ್ನು ಆಯ್ಕೆ ಮಾಡ್ತೀರಿ. ಸುಮ್ಮನೆ ಎಲ್ಲೋ ಕಲ್ಲು ಅಥವಾ ಶೇಡಿ ಇರುವಂಥ ಜಾಗದಲ್ಲಿ ನಾವು ಮಾಡಿದ್ದೀವಿ 20 ಅಡಿ ಎಲ್ಲ 30 ಅಡಿ, ಏನು ಸುಖ ಇಲ್ಲ. ಇಟ್ ಶುಡ್ ಬಿ ವೆರಿ ಪೋರಸ್. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಮೊದಲು ಡೌಟ್ ಇದ್ದರೆ ಸ್ವಲ್ಪ ನೀರು ಹಾಕಿ ಇಂಗಿಸಿ ನೋಡ್ಬೋದು. ಸಾಮಾನ್ಯ ನಾವು ಕಣ್ಣಲ್ಲಿ ನೋಡಿದರೆ ಸಾಮಾನ್ಯ ಕಾಮನ್ ಸೆನ್ಸಿಗೆ ಗೊತ್ತಾಗುವಂಥ ವಿಚಾರ. ಆಮೇಲೆ ರಿಂಗ್ನಲ್ಲಿ ಪೋರ್ಸ್ ಇರ್ಬೋದು, ಇಲ್ಲದೆ ಹೋದರೂ ಕೂಡ ದೊಡ್ಡ ವಿಷಯ ಆಗೋದಿಲ್ಲ. ಅದರ ನಡುವೆ ಸಣ್ಣ ಗ್ಯಾಪು ಆಲ್ರೆಡಿ ಇರುತ್ತೆ, ಅದನ್ನು ಮಾಡ್ಬೋದು. ಇಲ್ಲಾಂದರೆ ಇದನ್ನು ರಿಂಗನ್ನು ಅರ್ಧವಾಗಿ ಮಾಡ್ತಾರೆ, ಅದರಲ್ಲಿ ಗ್ಯಾಪ್ ಬರುತ್ತೆ, ದೊಡ್ಡ ಸಮಸ್ಯೆ ಆಗೋದಿಲ್ಲ. ಆಮೇಲೆ ಸುತ್ತಲೂ ಅವರು ಒಂದಿಷ್ಟು ಜಲ್ಲಿ ಹಾಕಿ ಪ್ಯಾಕ್ ಮಾಡಿರ್ತಾರೆ. ಹೊರಗಡೆ ಅಂದರೆ ಹೊರಗಡೆಯಿಂದ ನೀರು ಇದ್ದದ್ದನ್ನು ಹೊರಗಡೆ ಹೋಗಲಿಕ್ಕೆ ಅಲ್ಲಿ ಏರ್ ಸ್ಪೇಸ್ ಕ್ರಿಯೇಟ್ ಮಾಡ್ತಾರೆ. ಒಂದು ದೊಡ್ಡ ಒಂದು ಕಾಂಪ್ಲೆಕ್ಸ್ ಅಂತ ಅರ್ಥ ಮಾಡ್ಕೊಳ್ಳಿ. ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸು, ಕಾಲೇಜು, ಆಮೇಲೆ ಚರ್ಚು, ಹೈಸ್ಕೂಲು, ದೊಡ್ಡ 1/2 ಎಕರೆಯಿಂದ ಶುರು ಮಾಡಿ ದೊಡ್ಡ ದೊಡ್ಡ ಮೇಲೆ ಹೆಚ್ಚು ಆವರಣ ಇರುವಲ್ಲಿ ಅಲ್ಲಲ್ಲಿ ನೀವು ಡೌನ್ ಪೈಪ್ ಇರುವಲ್ಲೆಲ್ಲ ಇಂಗು ಗುಂಡಿ ಮಾಡೋದು, ಅದಕ್ಕೆ ಮತ್ತೆ ಜಲ್ಲಿ ತುಂಬಿಸೋದು, ಮುಚ್ಚೋದು, ಹೀಗೆ 108 ಕೆಲಸ ಮಾಡೋದಕ್ಕೆ ಬದಲು ಆಯಕಟ್ಟಿನ ಒಂದು ಜಾಗ ತಂದು ಎಲ್ಲ ನೀರನ್ನು ತಂದುಬಿಟ್ಟು ಅಲ್ಲಿ ರೀಚಾರ್ಜ್ ಮಾಡಿದರೆ ನಿಮಗೆ ಒಟ್ಟು ಏನು ನೀರು ಕೆಳಗಡೆ ಹೋಗ್ತದೆ, ದಿ ಟೋಟಲ್ ಕ್ವಾಂಟಮ್ ಆಫ್ ವಾಟರ್ ಯು ಆರ್ ರೀಚಾರ್ಜಿಂಗ್ ವಿಲ್ ಬಿ ಫಾರ್ ಮೋರ್. ಮಾತ್ರ ಅಲ್ಲ, ಒಂದು ಸದ್ಬಳಕೆ. ಇಷ್ಟು ನೀರು ಬಂದಿದ್ದರಲ್ಲಿ ಅಷ್ಟೇ ನಾವು ಕೆಳಗೋದು. ಎಲ್ಲರೂ ಹೀಗೆ ಮಾಡಿದರೆ ವಾಟರ್ ಟೇಬಲ್ ಮೇಲೆ ಬರೋದರಲ್ಲಿ ಯಾವ ಸಂದೇಹನೂ ಬೇಡ. ನೋಡಿ, ನೀವು ಒಂದು ಕಲ್ಪನೆ ಮಾಡಿ, ಒಂದು ಗುಡ್ಡದ್ದು ಈ ನೀರನ್ನೆಲ್ಲ ನೀವು ಸ್ಟಾರ್ಮ್ ವಾಟರ್ನಲ್ಲಿ ಹರಿಸೋ ಬದಲು ಅಲ್ಲಲ್ಲಿ ಆಯಕಟ್ಟಿನ ಜಾಗದಲ್ಲಿ ಸ್ವಲ್ಪ ಸ್ವಲ್ಪ ಮಾಡಿಕೊಟ್ರೆ ಇಡೀ ಆ ಜಾಗಕ್ಕೆ ಜಲಮಟ್ಟ ಮೇಲಕ್ಕೆ ಬರುತ್ತೆ.
ಮತ್ತು ಚಿಕ್ಕ ಚಿಲ್ಲರೆ ಎಲ್ಲರೂ ಸೇರಿ ಇದನ್ನು ಕಂಟ್ರಿಬ್ಯೂಷನ್ ಕೊಟ್ಟರೂ ತಪ್ಪಲ್ಲ, ನಾವು ದೇಣಿಗೆ ಕೊಟ್ಟು ಮಾಡಿಸಿದ್ರೂ ತಪ್ಪಲ್ಲ. ಇದರ ಅರ್ಥ ಆದರೆ ಬಹುಶಃ ಒಂದು 10 ವರ್ಷದ ಅಂದರೆ ನಾನೊಂದು ನನ್ನ ಲೆಕ್ಕದಲ್ಲೂ ಒಂದು ಇಂಗು ಬಾವಿ ಇರಲಿ ಅಂತ ಯಾರೋ ಕೊಡುಗೈ ದಾನಿಗಳು ಮುಂದೆ ಬರೋ ಸ್ಥಿತಿ ಬರಬಹುದು. ಈಗ ಅರ್ಥ ಆದಮೇಲೆ ಬನ್ನಿರೋ, ಮಳೆ ಕೊಯ್ಲು ಮಾಡೋಣ ಬನ್ನಿರೋ, ಬನ್ನಿರೋ. ಸುರಿಯುವುದಕ್ಕೆ 10 ಪಟ್ಟು ನೀರು ಖರ್ಚಾಗುತ್ತಿದೆ, ಹರಿದುದರಲ್ಲಿ ನಾಳೆಗಷ್ಟು ಉಳಿಸೋ ದಾರಿ ತಿಳಿಯದಿದೆ, ಕಾಡಿನಿಂದ ಇಳಿವ ನೀರು ತೆಪ್ಪಗಿಳಿದು ಸಾಗುತ್ತಿದೆ, ಮನೆಯ ಸುತ್ತಮುತ್ತ ನೀರು ಹರಿದು ತೋಡು ಸೇರುತ್ತಿದೆ, ಮನೆಯ ಸುತ್ತಮುತ್ತ ನೀರು ಹರಿದು ತೋಡು ಸೇರುತ್ತಿದೆ. ಮಳೆ ಕೊಯ್ಲು ಮಾಡೋಣ ಬನ್ನಿರೋ, ನೆಲದ ಜಲಮಟ್ಟ ಮೇಲೆತ್ತ ಬನ್ನಿರೋ, ಮಳೆ ಕೊಯ್ಲು ಮಾಡೋಣ ಬನ್ನಿರೋ, ಬನ್ನಿರೋ. ಕಡ್ಡಾಯವಾಗಿ ಇದು ಮಳೆ ಕೊಯ್ಲು ಮಾಡಬೇಕು ಅಂತೆಲ್ಲ ಚೆನ್ನೈ ಥರ ಸ್ಥಿತಿ ಬಂದುಬಿಟ್ರೆ ಎಲ್ಲರೂ ಒಂದಿಷ್ಟಿಷ್ಟು ನೀರಿಂಗಿಸಿದ್ರೆ 100ಕ್ಕೆ 100 ಅಲ್ಲದೆ ಹೋದ್ರೂ ಕೂಡ ನಾವು ಈ ನೀರಿಂಗಿಸ್ಲಿಕ್ಕಾಗಿ ಮಾಡಿದ ಬಾವಿಯೇ ಆರಂಭದಲ್ಲಿ 3-4 ತಿಂಗಳು, ನೀವು ಸಾಮಾನ್ಯ ನವೆಂಬರ್ ಮೇಲೆ ಒಂದು ಜನವರಿವರೆಗೆ ಒಂದು 3 ವರ್ಷ ಆದಮೇಲೆ ನೀರು ಇಂಗಿತು ಜಲಮಟ್ಟ ಮೇಲಕ್ಕೆ ಬಂತು, ಎಲ್ಲರೂ ಮಾಡ್ತಾ ಇದ್ದರೆ ಮೇಲಕ್ಕೆ ಬಂತು. ಒಂದು 3 ತಿಂಗಳ ಕಾಲ ತಿಳಿ ನೀರು ಅದರಲ್ಲೇ ಎತ್ಕೊಳ್ಳುವಂಥದ್ದು. ಬಹಳ ನಿಮಗೆ ಭಾಗ್ಯವಂತರಿದ್ದರೆ ಭಾಳಷ್ಟು ಜನ ಮಾಡಿದರೆ ಎ ರೀಚಾರ್ಜ್ ವೆಲ್ ಇಫ್ ಯು ಆರ್ ಲಕ್ಕಿ ಇನಫ್ ಕ್ಯಾನ್ ಕನ್ವರ್ಟ್ ಇನ್ ಟು ಎ ಸರ್ವಿಸ್ ವೆಲ್ ಆಲ್ಸೋ. ನಿಮಗೆ ನೀರು ಕೊಡೋ ಬಾವಿ ಆಗಲಿಕ್ಕೂ ಕೂಡ ಸಾಧ್ಯತೆ ಇದೆ. ಅಷ್ಟು ಪಕ್ಕನೇ ಅಲ್ಲ, ಎಲ್ಲರೂ ಒಳ್ಳೆ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಈ ಒಟ್ಟಾರೆ ಇಂಗು ಬಾವಿ ಮಾಡ್ಕೊಳ್ತಕ್ಕಂಥ ಪ್ರಕ್ರಿಯೆ ಶಂಕರ್ ಅವರು ಸರ್ ಒಮ್ಮೆ ವಿವರಿಸ್ಬೋದು ಸರ್? ಅಂದರೆ ಈಗ ರಿಂಗ್ಗಳನ್ನ ಇಳಿಸಿದ ಮೇಲೆ ಮತ್ತು ಅದಕ್ಕೆ ಜಲ್ಲಿ ಆಗ್ತಕ್ಕಂಥದ್ದು ಅಥವಾ ಮರಳು, ಈ ಪ್ರಕ್ರಿಯೆ ಅವರು ಸ್ವಲ್ಪ ವಿವರಣೆ ಕೊಡ್ಬೋದಾ? ಈಗ ಇಂಗುಗುಂಡಿಯ ನಾವೆಲ್ಲ ಆ ವಿಷಯದಲ್ಲಿ ಸ್ವಲ್ಪ ಹೊಸಬರು, ಇಂಗುಗುಂಡಿಯ ರಚನೆಯ ಬಗ್ಗೆ ಸ್ಥೂಲವಾಗಿ ಸ್ವಲ್ಪ ಮಾಹಿತಿ ಬೇಕಾಗಿತ್ತು, ಮಾಹಿತಿ ಕೊಟ್ಟರೆ ಒಳ್ಳೆಯದು. ಅಲ್ಲಿ ಸರ್ ನಿಮಗೆ ಯಾವ ಥರ ನಿಮ್ಮ ಜಮೀನಲ್ಲಿ ನೋಡಿಬಿಟ್ಟು ಯಾವ ಥರ ಮಾಡಬೇಕಾದ್ರೆ ಅಲ್ಲಿ ನಿಮಗೆ ಐಡಿಯಾ ಕೊಟ್ಟು ನಮಗೆ ಎಲ್ಲ ನಿಮ್ಗೆ ಹೇಳ್ಕೊಡ್ತೀವಿ. ಜಮೀನು ಹೇಗಿದೆ ಅದನ್ನ ನೋಡಿ, ಮನೆಗಾದ್ರೆ ಮನೆಗೆ, ಜಮೀನಿಗಾದ್ರೆ ಜಮೀನಿಗೆ ಯಾವ ಥರ ನಿಮ್ಮ ಭೂಮಿನಲ್ಲಿ ಬೀಳೋ ನೀರು ಯಾವ ಟೈಪ್ ಸೈಡ್ ಎಲ್ಲಿ ಹೋಗಿದ್ದೀರಾ ನಾವು ಅಲ್ಲೇ ಬಾವಿ ಹಿಂಗಬೇಕಂತ ಅದರೆಲ್ಲ ಕ್ಲೀನಾಗಿ ನಾವು ಮಾಡಿಕೊಡ್ತೀವಿ ಸರ್. ಸುಮಾರು ವರ್ಷದಿಂದ ನಾವು 8 ವರ್ಷದಿಂದ ಮಾಡಿದ್ವಿ ಸರ್. ಬೆಂಗಳೂರು, ಶ್ರೀರಾಮಪುರ, ಸದಾಶಿವನಗರ, ಮಲ್ಲೇಶ್ವರ, ಓಕ್ಲಿಪುರ, ಇದ್ದರಣ್ಣಪುರ, ಸುಮಾರು ದಮ್ಮಲೂರು, ಈ ಕಡೆ ಫುಲ್ಲು ನಾವು ಅದೇ ಕೆಲಸ ನಮ್ಮ ತಂದೆಯವ್ರ ಜೊತೆಯಲ್ಲಿ ಮಾಡಿ ಇವಾಗ ಅದೆಲ್ಲ ಸುಮಾರು ವರ್ಷ ಮಾಡಿದ್ವಿ. ಆಲ್ರೆಡಿ ಆಗೋಗ್ಬಿಟ್ಟೇವೆ, ಇನ್ನೇನಿಲ್ಲ, ಮುಗಿಯೋದೇನಿಲ್ಲ ಆ ಕಡೆ ಬೆಂಗಳೂರಲ್ಲಿ. ಇವಾಗ ಹೊಸ ಮನೆ ಕಟ್ಟೋವಾಗ ಇದ್ರೆ ಹೇಳ್ತಾರೆ, ಫೋನ್ ಮಾಡಿ ನಮಗೆ ಹೇಳ್ತಾರೆ, ವಿಶ್ವನಾಥ್ ಕಡೆಯಿಂದ ಏನೋ ಇದ್ರೆ ಹೇಳ್ತಾರೆ. ಸರ್, ನನ್ನ ಮೊದಲನೇ ಪ್ರಶ್ನೆ, ಇಂಗು ಬಾವಿ ಅಂತ ಹೊಸ ಒಂದು ಪರಿಕಲ್ಪನೆ ಇತ್ತೀಚೆಗೆ ಜಸ್ಟ್ಗೆ ನಿಮಗೆ ತಿಳಿತಾ ಇದೆ. ಸೊ ಇದಕ್ಕೆ ನೀರನ್ನು ಶೋಧಿಸಿ ಬಿಡಬೇಕಾ? ಆ ಥರ ನಾವು ಜಲ್ಲಿ ಹಾಕಿ ಪ್ಯಾಕ್ ಮಾಡ್ತೀವಿ. ಉಳ್ಳು ತುಂಬೋದಂತ ಚಾನ್ಸೇ ಇಲ್ಲ ಸರ್. ಅದು ಇಂಗು ಬಾವಿ ಮಾಡಿದ್ಮೇಲೆ ಅದು ನಿಮಗೆ ಗೊತ್ತಾಗ್ಬಿಡುತ್ತೆ. ನಾವು ಹೇಳ್ಬಿಡ್ತೀವಿ ಕ್ಲೀನಾಗಿ, ಒಂದು ದಿವಸದ್ರಲ್ಲೇ ಹೇಳ್ಬಿಡ್ತೀವಿ. ಅಲ್ಲಿ ಮಾಡೋವಾಗಲೇ ಫುಲ್ಲು ಯಾವುದೋ ಸಿಲ್ಟು ತುಂಬಿದಿರ ನಾವು ಮಾಡಿಕೊಡ್ತೀವಿ. ಅದರಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ಸರ್ ನಮಗೆ. ನೀವು ಹೇಳ್ಕೊಡೋದು ಏನು ನಮಗಿಲ್ಲ, ನಿಮಗೆ ಯಾವತ್ತೂ ತೊಂದರೆನೂ ಆಗಬಾರ್ದು. ತೊಂದರೆ ಆದರೆ ನಮಗೂ ಫೋನ್ ಮಾಡ್ಬೋದು. ಒಂದು 2 ವರ್ಷಕ್ಕೆ 3 ವರ್ಷಕ್ಕೆ ನಮ್ಮ ನಂಬರ್ ಏನು ಚೇಂಜ್ ಆಗೋಲ್ಲ. ಏನಾದರೂ ಪ್ರಾಬ್ಲಮ್ ಬಂದು ನಾವು ಮೊನ್ನೆ ಕುಂದಾಪುರಕ್ಕೆ 2 ಸಲ ಬಂದಿದ್ವು.
ನಾವೇ ಹೋಗಿ ಮಾಡಿ ಬೆಂಗಳೂರಿಂದ ಬಂದು ಸರ್ ಏನು ಪ್ರಾಬ್ಲಮ್ ಇದ್ದರೆ ಆ ಥರ ಹೇಳಿ ತಿರ್ಗಿ ಮಗನೂ ಅಲ್ಲೇ ಸೇರಿಸಿದ್ದೀನಿ. ಆ ಥರ ಏನು ಪ್ರಾಬ್ಲಮ್ ಇದ್ದರೆ ಹೇಳಿ ಸರ್ ಮಾಡ್ಕೊಡೋಣ ಅಂತ. ಇಲ್ಲ ಪರವಾಗಿಲ್ಲ, ಅದು ಮಾಡಿದ್ದಕ್ಕೆ ಒಳ್ಳೆಯದಾಗಿದೆ, ಏನೋ ಇದ್ರೆ ಕೂಡ ಹೇಳ್ತೀವಿ ಶಂಕರ್ ಅಂತ ಇನ್ನೂ ಒಂದು 2-3 ಜನ ಫೋನ್ ಮಾಡವ್ರೆ. ಈ ಯುಗಾದಿ ಆದಮೇಲೆ ಸ್ವಲ್ಪ ಕೆಲಸ ಶುರುವಾಗುತ್ತೆ ಅಂತ ಹೇಳಿದ್ದಾರೆ. ಒಂದೇನಂದರೆ ಡೇವಿಡ್ ಅವರ ಪ್ರಶ್ನೆಗೆ ಎಲ್ಲದಕ್ಕೂ ತಪ್ಪದೆ ಸಿಲ್ಟ್ ಟ್ರ್ಯಾಪ್ ಮಾಡ್ತಾರೆ. ಫಿಲ್ಟರಿಂಗ್ ಅಲ್ಲ, ಅದು ಸಿಲ್ಟ್ ಟ್ರ್ಯಾಪು. ಸಿಲ್ಟ್ ಟ್ರ್ಯಾಪ್ ಏನು ಮಾಡುತ್ತೆ ಅಂದರೆ, ಸಿಲ್ಟ್ ಟ್ರ್ಯಾಪಿಗೆ ಬಂದು ನೀವು ನೀರು ಸ್ವಲ್ಪ ಕೆಸರಲ್ಲಿ ಎದ್ದಿರುತ್ತೆ, ಎಲ್ಲವೂ ನೀವು ಡೌನ್ ಪೈಪಿಂದ ತಂದ ನೀರಲ್ಲಿ ಕೆಸರು ಇರೋದಿಲ್ಲ, ಅದಕ್ಕೆ ಸಿಲ್ಟ್ ಟ್ರ್ಯಾಪ್ ಮಾಡದಿದ್ರೂ ನಡೆಯುತ್ತೆ. ಏನೂ ಕೆಸರಿಲ್ಲದಲ್ಲಿ ಸಿಲ್ಟ್ ಟ್ರ್ಯಾಪ್ ಅವಶ್ಯ ಇಲ್ಲ. ಸ್ವಲ್ಪ ಕೆಸರು ಸ್ವಲ್ಪ ನಿಮ್ಮ ಲೈಟ್ ಟೀ ಹಾಗೆ ನೀರೆಲ್ಲ ಇರುವಲ್ಲಿ ಅದೇನು ಪೂರ್ತಿ ತಿಳಿಯಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದರಲ್ಲಿರುವಂಥ ನಿಮಗೆ ತುಂಬಿಕೊಳ್ಳುವಂಥ ಪರ್ಕುಲೇಷನ್ಗೆ ಅಡ್ಡಿ ಆಗುವಂಥ ಒಳಗೆ ತುಂಬಿಕೊಳ್ಳುವಂಥ ಮೆಟೀರಿಯಲನ್ನು ಸೆಪ್ರೇಟ್ ಮಾಡುವಂಥ ವ್ಯವಸ್ಥೆ ಸಿಲ್ಟ್ ಟ್ರ್ಯಾಪು. ಸಿಲ್ಟ್ ಟ್ರ್ಯಾಪಲ್ಲಿ ಅದು ಹೀಗೆ ಬಿದ್ದು ಮೇಲಕ್ಕೆ ಬರುವಾಗ ಬಿಕಾಸ್ ಆಫ್ ಅದರ ಸಾಂದ್ರತೆಯಿಂದಾಗಿ ಆ ಭಾರದ ವಸ್ತುಗಳೆಲ್ಲ ಅಲ್ಲಿ ನಿಂತ್ಕೊಳ್ತಾರೆ. ನೀವು ಆಗಲ್ಲೂ ಮತ್ತು ತಿಂಗಳಿಗೊಮ್ಮೆ ಹಿಂಗೆ ಹೊರಗೆ ತೆಗಿಬೋದು. ಅದೇ ಅಲ್ಲಿ ಹೋಗಿ ತುಂಬ್ತಾ ಹೋದರೆ ನಿಮಗೆ ಆಗಾಗ ಶಂಕರನ್ನು ಪೀಡಿಸಬೇಕಾಗತ್ತೆ. ಅದಕ್ಕಾಗಿ ಒಂದು ಮತ್ತು ಪರ್ಕುಲೇಷನ್ ಕೂಡ ಕಡಿಮೆ ಆಗುತ್ತೆ, ಯಾಕಂದರೆ ನೀರು ಇಂಗುವಂಥ ಕಣ್ಣುಗಳಲ್ಲೆಲ್ಲ ಇದು ಹೋಗೋದು. ಹಾಗಾಗಿ ಸಿಲ್ಟ್ ಟ್ರ್ಯಾಪು ತಿಳಿ ಅಲ್ಲದ ನೀರಿಗೆ ಅದು ಅನಿವಾರ್ಯ. 1 ಅಥವಾ 2 ಆ ಥರನೂ ಕೊಡ್ಬೋದು. ಡಿಸಿಲ್ಟಿಂಗ್ ಮಾಡುವಂಥದ್ದು, ಆನ್ಲೈನ್ ಡಿಸಿಲ್ಟಿಂಗ್ ಮಾಡುವಂಥದ್ದು ತುಂಬ ಅವಶ್ಯಕತೆ ಇದೆ. ಅದು ಫಿಲ್ಟರಿಂಗ್ ಅಲ್ಲ. ನಾವು ಬಾವಿ ಕುಡಿಯೋ ನೀರನ್ನು ಫಿಲ್ಟರ್ ಮಾಡುವ ಆ ಲೆವೆಲ್ಗೆ ಅದನ್ನು ತರಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಎಕ್ಸ್ಟ್ರಾ ಮೆಟೀರಿಯಲ್ ಇರೋದೆಲ್ಲ ಹೋಗಿಬಿಟ್ಟು ತುಂಬಿಕೊಳ್ತದೆ. ಇಲ್ಲ, 40 mm ಜಿಲ್ಲೆ 1.5 ಅಡಿ ತುಂಬ್ತೀವಿ. ಫಸ್ಟು 1.5 ಅಡಿ ತುಂಬಿದ್ಬಿಟ್ಟು ಆಮೇಲೆ ರಿಂಗ್ ಕುಣಿಸ್ತೀವಿ. ಒಂದು ರಿಂಗ್ ಕುಣಿಸ್ಕೊಂಡು ಒಂದೊಂದು ರಿಂಗ್ ಕುಣಿಸ್ಕೊಂಡು ಸುತ್ತೂರು ಜಲ್ಲಿ ಪ್ಯಾಕ್ ಮಾಡ್ಕೊಂಡು ಮೇಲ್ಗಂಟ ಬರ್ತೀವಿ. ಸೈಡಿಂದ ಯಾವುದು ನೀರು ತುಂಬಿದ ಮೇಲೆ ಸೈಡಿಂದ ಮಣ್ಣು ಕುಸಿಬಾರ್ದು. ಇವತ್ತಲ್ಲ ಯಾವತ್ತಾರ 1-2 ವರ್ಷ ಅದೆಲ್ಲ ಅದು ಮಾಡೋವಾಗ ನಿಮಗೆಲ್ಲ ಇದು ಮಾಡಿಕೊಡ್ತೀವಿ. ಅದೇ ಫಸ್ಟ್ ಮರಳು ಜಲ್ಲಿ ಸೈಡಿಂದ ಔಟ್ ಆಫ್ ರಿಂಗಿಂದ ಸೈಡ್ ಬೇರೆ ಜಲ್ಲಿನ ಹಾಕೋದು, ಒಳಗಡೆ ಮರಳು ಜಲ್ಲಿ. ಸರ್ ನೀವು ಹೇಳಿದಾಗೆ ಮೆಟೀರಿಯಲ್ ಎಲ್ಲ ನೀವೇ ತರ್ತೀರಲ್ವಾ ಅದಕ್ಕೆ? ಹೌದು ಮೇಡಮ್. ಎಲ್ಲ ಎಷ್ಟು ಖರ್ಚು ಬೀಳುತ್ತೆ ಸರ್ ಒಂದು ರಿಂಗು ಎಲ್ಲ ಮೆಟೀರಿಯಲ್ಸ್ ಎಲ್ಲ ಸೇರಿಸಿ ಜಲ್ಲಿ ಮೇಲಿಂದ ಫುಲ್ಲು ಸ್ಲಾಪ್ ಹಾಕಿ ಮುಚ್ಕೊಡೋಕ್ಕೆ ಒಂದು ರಿಂಗಿಗೆ 2,000 ಆಗುತ್ತೆ ಖರ್ಚು. ಸರ್ ಎಷ್ಟು ರಿಂಗ್ ಹಾಕಬೇಕಾಗುತ್ತೆ ಸಾಮಾನ್ಯವಾಗಿ? ಅದು ಒಂದೊಂದು ಮಿನಿಮಮ್ ಇರೋದು 20 ಅಡಿ. ಒಂದೊಂದು ಮನೆಗೆ 15 ಅಡಿ ಸಾಕಂತಾರೆ. 10 ಅಡಿ ಸಾಕಪ್ಪ ಅಂತಾರೆ. ಅಂದರೆ ಒಟ್ಟು ಎಷ್ಟು ಸಾಧಾರಣ ಸಾಮಾನ್ಯವಾಗಿ ಖರ್ಚಾಗ್ಬೋದು? 20 ಅಡಿ ಸಾಕು ಮೇಡಮ್. 20 ಅಡಿ ಆಗ್ಬೋದು. 20 ಅಡಿಗೆ ಅಂದರೆ ಒಟ್ಟು ಒಂದೊಂದು ರಿಂಗಿಗೆ 2,000 ಆಗುತ್ತೆ. ಒಂದು ರಿಂಗ್ ಎಷ್ಟಿರುತ್ತೆ? ಎತ್ತರ ಎಷ್ಟಿರುತ್ತೆ? 1.5 ಅಡಿ ಇರುತ್ತೆ ಸರ್. 1.5 ಅಡಿ. ಹೌದು ಸರ್. ಈಗ ಸರ್ ಇವತ್ತು ಮೂಲಭೂತವಾಗಿ ನಾವು ಅರ್ಥ ಮಾಡಿಕೊಂಡ್ರೆ ಈಗ ನಾನು ವಿವರಿಸಿದಂಥ ವಿಧಾನ ಅಲ್ಲದೆ ಕೂಡ ಮಾಡಬಹುದು. ತತ್ವಗಳನ್ನು ಅರ್ಥ ಮಾಡಿಕೊಂಡ್ರೆ ಮತ್ತು ಗ್ರಾಮೀಣ ಪೇಟೆ ಅಂತ ಭಾಳ ವ್ಯತ್ಯಾಸ ಇಲ್ಲ. ಆದರೆ ಪೇಟೆಯಲ್ಲಿ ಕೂತ್ಕೊಳ್ಳಿ ನೀವು. ಪೇಟೆಯಲ್ಲಿ ಏನಂತ ಹೇಳಿದರೆ ನಮಗೆ ವಿಶೇಷವಾಗಿ ನಮ್ಮ ಕಾಂಪೌಂಡಲ್ಲಿ ಸಿಗುವಂಥದ್ದು ಒಂದು ದೊಡ್ಡ ಚಾವಣಿ ಸಿಗುತ್ತೆ. ಮತ್ತು ಸಾಮೂಹಿಕವಾಗಿ ಏನು ಮಾಡೋದು, ಇದರ ಜೊತೆಗೆ ನಾವು ಬರೀ ಮನೆಯನ್ನು ಮಾತ್ರ ಕಲ್ಪನೆ ಮಾಡಿದರೆ ಆಗೋದಿಲ್ಲ. ನಮ್ಮೂರಿನ ಕೆರೆಗಳು ಇದು ಕೂಡ ಕಲ್ಪನೆ ಮಾಡಬೇಕಾಗತ್ತೆ. ನಮ್ಮಲ್ಲಿ ಒಂದು ಹಳೆ ಬಾವಿ ಇತ್ತು. ಅದರ ಪಕ್ಕದ ಒಂದು 20 ಫೀಟ್ ಆಳದ ಒಂದು ಹಳೆ ಬಾವಿ ಇತ್ತು. ಅದರ ಪಕ್ಕದಲ್ಲೇ ಒಂದು 10 ಫೀಟ್ ದೂರದಲ್ಲಿ ಒಂದು 10 ಫೀಟಿನ ಹೊಂಡ ಮಾಡಿ ಗುಡ್ಡದಿಂದ ಬರುವ ನೀರನ್ನು ಅದಕ್ಕೆ ಬಿಟ್ಟು ಹಳೆ ಬಾವಿಗೆ ಬಿಟ್ಟಿದ್ದೇನೆ. ಇದರಿಂದ ಏನಾದರೂ ತೊಂದರೆ ಉಂಟಾ ಅಂತ. 20 ಅಂದರೆ ಈಗ ಮೊನ್ನೆ ಮಳೆಯ ನೀರುಗಳೆಲ್ಲ ಪೋಲಾಗದೆ ಅದಕ್ಕೆ ಹೋಗುವಾಗೆ ಮಾಡಿದೆ. ಆ ಸುರುವಿನ ಮಳೆಯ ನೀರನ್ನು ಅದಕ್ಕೆ ಬಿಡಬಹುದಾ, ಹಾಗೇನಾದರೂ ತೊಂದರೆ ಉಂಟಾ ಅಂತ. ಈಗ 20 ಫೀಟ್ನ ಆಳದ ಒಂದು ಹಳೆ ಬಾವಿ ಇತ್ತು. ಅದರ ಪಕ್ಕದಲ್ಲಿ ಒಂದು 10 ಫೀಟ್ ಆಳಕ್ಕೆ ಒಂದು ಗುಂಡಿ ಮಾಡಿ ಒಂದು 10 ಫೀಟ್ ದೂರದಲ್ಲಿ ಕಣಿ ಮುಖಾಂತರ ಅದಕ್ಕೆ ಬಿಡ್ತಾ ಇದ್ದೇನೆ. ಅದರಿಂದ ಏನಾದರೂ ಅಂದರೆ ಅದು ಈಚೆ ಗುಂಡಿ ಮಾಡಿದ ಉದ್ದೇಶ ಅದಂದರೆ ನೀವು ಹೇಳಿದಾಗ ಫಿಲ್ಟರ್ ಆಗುವ ಅಂದರೆ ಹೊಯ್ಗೆಯ ಅಂಶಗಳು ತಗ್ಗಿ ಮತ್ತೆ ಅದರಿಂದ ಒಂದು ಸ್ವಲ್ಪ ಎತ್ತರದಿಂದ ಹೋಗಿ ಬೀಳುವ ಹಾಗೆ ಮಾಡಿದೆ. ನಿಮ್ಮ ಬಾವಿ ಏನಿದೆ ಅದರಲ್ಲಿ ನೀರಾಗುವ ಸಾಧ್ಯತೆ ಇಲ್ಲ. ಯಾವುದೇ ಕಾರಣದಿಂದ ನೀರು ಬತ್ತಿ ಹೋದ ಬಾವಿಯಲ್ಲಿ ನೀರಾಗುವ ಸಾಧ್ಯತೆ ಇಲ್ಲ ಅಂತ ಹೇಳಿದರೆ ನೀವು ಆ ಥರ ಫಿಲ್ಟರ್ ಮಾಡಿ ಅದಕ್ಕೆ ಕೊಡಲಿಕ್ಕೆ ಏನು ಅಡ್ಡಿ ಇಲ್ಲ, ಕೊಡೋದ್ರಿಂದ ತೊಂದರೆ ಏನಿಲ್ಲ. ಅದು ಸ್ವಲ್ಪ ಸೇಫ್ಟಿ ದೃಷ್ಟಿಯಿಂದ ಮುಚ್ಚುವಂಥ ಕೆಲಸ ಮಾಡುವಂಥದ್ದು ಒಳ್ಳೆಯದು. ಆಮೇಲೆ ಆದಷ್ಟು ಸಿಲ್ಟ್ ಹೋಗದ ರೀತಿಯಲ್ಲಿ ಅದಕ್ಕೆ ಕೊಡುವಂಥದ್ದು ಒಳ್ಳೆಯದು. ಅದಕ್ಕೆ ಇಂಗು ಬಾವಿ ಅಂತ ಪ್ರತ್ಯೇಕ ಮಾಡೋ ಬದಲು ನಿಮ್ಮ ಹತ್ರ ಇರುವ ಬಾವಿಯನ್ನು ನೀವು ಬಳಸ್ಕೊಳ್ಬೋದು. ಅದು ನಮಗೆ ಉಪಯೋಗ ಇಲ್ಲದೆ ಇದ್ದಂತಹ ಬಾವಿಗೆ ನಾವು ಈಗ ಹಾಗೆ ಮಾಡ್ತಾ ಇದ್ದೀವಿ. ಅದರಿಂದ ಏನು ತೊಂದರೆ ಇಲ್ಲ. ಆದರೆ ಸೇಫ್ಟಿ ದೃಷ್ಟಿಯಿಂದ ಸ್ವಲ್ಪ ಮುಚ್ಚಿಡುವಂಥದ್ದು ಒಳ್ಳೆಯದು. ಯಾಕಂತ ಹೇಳಿದರೆ ನೀವು ಮಾಡಿದ್ದನ್ನು ಭಾಳ ಜನ ಪ್ರೀತಿಯಿಂದ ಹೇಳಲಿಕ್ಕಿಲ್ಲ. ನಿಮ್ಮ ಬಾವಿಗೆ ಒಂದು ದನ ಬಿದ್ದರೆ ಎಲ್ಲರೂ ಹೇಳ್ಯಾರು. ಸರ್, ಈಗಾಗಲೇ ನಮ್ಮ ಮನೆ ಹತ್ರ ಒಂದು ಕೆರೆ ಇದೆ. ಇದಕ್ಕೆ ಸುತ್ತಲೂ ರಿಂಗ್ ಹಾಕಿದ್ದೇವೆ. 10 ಅಡಿ ವ್ಯಾಸದ ರಿಂಗ್ ಇದೆ. ಅದು ನೀರಾವರಿಗಾಗಿ ನಾವು ಬಳಸ್ತಾ ಇದ್ದದ್ದು. ಈಗ ಆ ರಿಂಗ್ ನಾವು ಉಪಯೋಗ ಮಾಡ್ತಾ ಇಲ್ಲ. ಅದನ್ನು ನಾವು ಇಂಗು ಬಾವಿಯಾಗಿ ಉಪಯೋಗ ಮಾಡ್ಬೋದಾ? 10 ಅಡಿ ವ್ಯಾಸದ ದೊಡ್ಡ ರಿಂಗಿನ ಕೆರೆ, ಅದು 10 ಅಡಿ ಆಳ ಇದೆ. ಒಟ್ಟು ಆಳ ಕೆರೆಯ ಒಳಗಡೆ ಹಾಕಿದ್ದು ಅಂದರೆ ಒಟ್ಟು 10 + 20 30 ಅಡಿ ಆಗತ್ತೆ.
10 ಅಡಿ ರಿಂಗ್ ಇದೆ, 20 ಅಡಿ ಬಾಳ, 20 ಅಡಿ ಆಳದಲ್ಲಿ 10 ಅಡಿ ರಿಂಗ್. ಇಲ್ಲ ಬಳಸ್ಕೋಬೋದು ಇವೆಲ್ಲ. ಯಾಕೆ ಅಂತ ಹೇಳಿದ್ರೆ ನೀವು ಇಷ್ಟು ಖರ್ಚು ಮಾಡಿ ಬಿಟ್ಟಂತ ಇದನ್ನು ಅದರಿಂದ ಎಷ್ಟು ಪ್ರಯೋಜನ ಸಿಕ್ಕಿತಾ ಅಷ್ಟು ಅದನ್ನ ಬಳಸ್ಕೋಬೋದು. ನೀವು ತತ್ವ ಅರ್ಥ ಮಾಡ್ಕೊಳ್ಳಿ, ಅಲ್ಲಿಗೆ ಅಪ್ಲೈ ಮಾಡ್ಕೊಳ್ಳಿ, ಅದೇನು ಪರವಾಗಿಲ್ಲ. ಇದರ ಪಕ್ಕದಲ್ಲೇ ಬೋರ್ ಇರೋ ಕಾರಣ ಬೋರ್ ಇದೆ, ಹಾಗಾಗಿ ಈ ಬಳಸಿದ್ರೆ ಅದಕ್ಕೆ ಪ್ರಯೋಜನ ಆಗ್ತಾ ಇದೆ ಅಂತ ನಾವು ಕಂಡ್ಕೊಂಡಿದ್ದೇವೆ. ಹಾಗಾಗಿ ಇಂಗುಬಾವಿಯ ಅವಶ್ಯಕತೆ ಇಲ್ವಾ ಅಂತ ನನ್ನ ಅನಿಸಿಕೆ. ಅಲ್ಲ, ನೀವು ಪ್ರತ್ಯೇಕ ಒಂದು ಇದ್ದಲ್ಲಿ ಈಗ ಅವರು ಕೇಳಿದ್ರು, ಅವರಿಗೆ ಒಂದು ಪ್ರತ್ಯೇಕ ಈಗ ಅವರ ಹಳೆ ಬಾವಿ ಇದೆ ಅಂತ ಅವರಿಂದ ಬಿಟ್ಟು ಇನ್ನು ಪ್ರತ್ಯೇಕ ಒಂದು ಬಾವಿ ತೆಗೆಸುವ ಅಗತ್ಯ ಇಲ್ಲ. ಈಗ ನಮ್ಮಲ್ಲಿ ಏನು ಅನುಕೂಲ, ಅದಕ್ಕೆ ಸಾಮಾನ್ಯವಾಗಿ ಅಲ್ಲಿ ನೋಡುವಾಗ ನಾವು ಏನು ಖರ್ಚು ಮಾಡಿದೆ ಅಥವಾ ಸಣ್ಣ ಖರ್ಚು ಮಾಡಿ ಮಾಡುವಂಥದ್ದು ಹಳೆ ಏನಾದರೂ ಹಳಬರು ಮಾಡಿಟ್ಟಿದ್ದು ಬೇರೇನೋ ಉದ್ದೇಶಕ್ಕೆ ಮಾಡಿಟ್ಟಿದ್ದೆಲ್ಲ ಇದ್ರೆ ಅದನ್ನು ಬಳಕೆ ಮಾಡ್ಕೋಬೋದು. ಅದೇನು ಇದಿಲ್ಲ. ನಿಮಗೆ ನಿಮ್ಮ ಪ್ರಶ್ನೆಯಲ್ಲೇ ನಿಮ್ಮ ಉತ್ತರ ಇದೆ, ನಿಮ್ಗೆ ಅದು ಪ್ರಯೋಜನ ಇದೆ ಅಂತ ಗೊತ್ತಾಗಿದೆ, ಇದು ಮಾಡಿದ್ರು ಅಡ್ಡಿ ಇಲ್ಲ ಅಂತ ಮನಸ್ಸಿನಲ್ಲಿದೆ. ನನ್ನ ಹತ್ರ ಒಂದು ಸುಮ್ಮನೆ ಕೇಳ್ತಾ ಇದ್ದೀರಿ ಅಷ್ಟು ಅಂತ. ಸಾವಿರ ವರುಷದ ಸಂಸ್ಕೃತಿ ಋಷಿ ಮುನಿಗಳ ವರದಾನ, ಋಷಿ ಮುನಿಗಳ ವರದಾನ. ಕಲೆಯ ಬೆಳವಣಿಗೆ ಶಾಸ್ತ್ರ ಸಂಪನ್ನ, ಇಂದಿಗೂ ದೇಶದ ಮಾನ, ಇಂದಿಗೂ ದೇಶದ ಮಾನ. ಸಾವಿರ ವರುಷದ ಸಂಸ್ಕೃತಿ ಋಷಿ ಮುನಿಗಳ ವರದಾನ, ಋಷಿ ಮುನಿಗಳ ವರದಾನ. ಕಲಿತರು ಮುಗಿಯದ ಹೊರತೆ ಕಲೆಗಳು, ಕಲಿಯುವ ದಾಹಿಗೆ ಪಾನ. ಕಲಿತರು ಮುಗಿಯದ ಹೊರತೆ ಕಲೆಗಳು, ಕಲಿಯುವ ದಾಹಿಗೆ ಪಾನ. ಕಲೆಯ ಪರಿಣತಿಯು ಕಠಿಣ ತಪಸ್ಸು, ತಿಳಿದು ಕಲಿತವನೇ ಜಾಣ, ತಿಳಿದು ಕಲಿತವನೇ ಜಾಣ, ತಿಳಿದು ಕಲಿತವನೇ ಜಾಣ. ಸಾವಿರ ವರುಷದ ಸಂಸ್ಕೃತಿ ಋಷಿ ಮುನಿಗಳ ವರದಾನ, ಋಷಿ ಮುನಿಗಳ ವರದಾನ. ಕಲೆಯ ಬೆಳವಣಿಗೆ ಶಾಸ್ತ್ರ ಸಂಪನ್ನ, ಇಂದಿಗೂ ದೇಶದ ಮಾನ, ಇಂದಿಗೂ ದೇಶದ ಮಾನ. ಹೇಳಿ. ಈಗ ಇಂಗುಬಾವಿಯ ನೀರನ್ನು ಕುಡಿಲಿಕ್ಕೆ ಬಳಸುವ ಹಾಗೆ ಸಾಧ್ಯವಾ? ತಿಳಿ ನೀರನ್ನು ಅದಕ್ಕೆ ಕೊಟ್ಟಿದ್ದಾದರೆ, ಅದು ಹಾಗೆ ತಿಳಿಯಾಗಿ ಅಲ್ಲಿ ಇರುವಂಥದ್ದಾದರೆ, ಈಗ ನೀವು ಏನಾಗ್ತದೆ ಅಂತ ಹೇಳಿದರೆ ಜಲಮಟ್ಟ ನಿಧಾನವಾಗಿ ಮೇಲಕ್ಕೆ ಬಂದ ಹಾಗೆ ನಿಮಗೆ ಹೆಚ್ಚು ಕಾಲ ಅದರಲ್ಲಿ ನೀರು ಉಳಿತದೆ. ಮುಂದಿನ ವರ್ಷ ಸೆಪ್ಟೆಂಬರ್ವರೆಗೆ ಇರ್ಬೋದು, ಮತ್ತೆ ಮುಂದಿನ ವರ್ಷ ಅಕ್ಟೋಬರ್ ಇರ್ಬೋದು, ಅಥವಾ ಸುತ್ತಮುತ್ತಲಿನವರು ಮಾಡಲಿ ಜಲಮಟ್ಟ ಇನ್ನಷ್ಟು ಮೇಲಕ್ಕೆ ಬಂದರೆ ಹೆಚ್ಚು ಕಾಲ ಉಳಿಬೋದು. ಆಲ್ ಡಿಪೆಂಡ್ಸ್. ನೀವು ತಿಳಿ ನೀರಾಗೆ ಸಿಕ್ಕಿದ್ರೆ ಯಾಕೆ ಉಪಯೋಗ ಮಾಡಬಾರ್ದು? ಇದು ನೀವು ನಿಮ್ಮ ಬಾವಿಯಲ್ಲಿ ಉಪಯೋಗ ಮಾಡೋದು ಮತ್ತು ಇದಕ್ಕೆ ಏನು ವ್ಯತ್ಯಾಸ ಕಂಡ್ರಿ ಅಣ್ಣ? ಸರಿ ಸರಿ ಇದೆಯಾ? ಏನಿಲ್ಲವಲ್ಲ, ಕುಡೀರಿ, ಹಾಯಾ ಕುಡೀರಿ. ಆದರೆ ನಿರ್ಮಾಣ ಬೇರೆ ಬೇರೆ ಆಗಿದೆ ಅಲ್ಲ, ಹಾಗಾಗಿ ಇರ್ಲಿ ಬಿಡಿ. ಇರ್ಲಿ. ಮಳೆಗಾಲದಲ್ಲಿ ನಮ್ಮ ಅಂಗಳಕ್ಕೆ ಈ ಚರಳು ಕಲ್ಲನ್ನು ಹಾಕಿದ್ರೆ ನೀರು ಇಂಗುವಿಕೆಯಲ್ಲಿ ಏನಾದರೂ ವ್ಯತ್ಯಾಸ ಬರ್ಬೋದಾ? ಒಳ್ಳೆ ಪ್ರಶ್ನೆ ಇದು. ಯಾವ ಥರದ ಚರಳು ಕಲ್ಲು ಹೇಳಿ? ಸಾಧಾರಣ ಸಣ್ಣ ಮಟ್ಟದ ಚರಳು ಕಲ್ಲುಗಳು. ಇದು ಒಳ್ಳೆ ಪ್ರಶ್ನೆ ಇದು. ನೋಡಿ, ನಮ್ಮ ಕೇರಳದಲ್ಲಿ ಸಾಮಾನ್ಯ ಕಲ್ಲಿಕೋಟೆವರೆಗೆ, ಕಾಸರಗೋಡಿನಲ್ಲಿ ಅಷ್ಟಾಗಿಲ್ಲ, ಕಾಸರಗೋಡಿನ ದಕ್ಷಿಣಕ್ಕೆ ಕಲ್ಲಿಕೋಟೆವರೆಗೆ ಇದೊಂದು ಅಭ್ಯಾಸ ಇದೆ. ಅಂಗಳಕ್ಕೆ ಪೂರ್ತಿ ಚರಳು ಕಲ್ಲು ಅಂದರೆ ಆ ಥರ ಸಿಕ್ಕೋದಿಲ್ಲ ನೀವು ಹೇಳೋದು. ಅವ್ರೇನು ಹಾಕ್ತಾರೆ ಅಂದರೆ ಬೇಬಿ ಜಲ್ಲಿ ತಂದು ಹಾಕ್ತಾರೆ. ಅವ್ರು ಯಾಕೆ ಹಾಕೋದು ಅಂದರೆ ಅಲ್ಲಿ ಕೆಸರಾಗುತ್ತೆ, ಗಾಡಿ ತಿರುಗಿಸುವಾಗ ಎಲ್ಲ ರಗಳೆ ಆಗುತ್ತೆ ಅಂತ ಅಂಗಳ ತುಂಬಿ ಬಿಡ್ತಾರೆ. ನೀವು ಬೇಕಿದ್ರೆ ಬಸ್ನಲ್ಲೋ ಟ್ರೈನಲ್ಲಿ ಹೋಗೋ ಕೇರಳದ ಮನೆಗಳನ್ನು ನೋಡಿ, ತುಂಬಿ ಬಿಡ್ತಾರೆ ಆ ಅಂಗಳ. ಬಟ್ ಅದರಿಂದ ಏನು ಪ್ರಯೋಜನ ಆಗುತ್ತೆ ಅಂದರೆ, ಅವ್ರಿಗೆ ಗೊತ್ತಿಲ್ಲದೆ ಏನು ಪ್ರಯೋಜನ ಆಗುತ್ತೆ ಅಂದರೆ, ಆ ಅಂಗಳದ ನೀರು ತುಂಬ ಹೊರಗಡೆ ಹೋಗೋದಿಲ್ಲ, ಅದು ಪರ್ಕುಲೇಟ್ ಆಗುತ್ತೆ. ಅದು ಒಳ್ಳೆ ಕ್ರಮನೇ, ಪರವಾಗಿಲ್ಲ. ಆದರೆ ಅದೇ ಮಾಡಬೇಕಾಗಿಲ್ಲ. ನಿಮಗದು ಸುಲಭ ಅಥವಾ ಹಾಗೇನಾದರೂ ಕಂಡ್ರೆ ಮಾಡ್ಬೋದು, ಅದು ಒಂದು ವಿಧಾನ ಆಗ್ಬೋದು. ಅಥವಾ ಎತ್ತರದ ಕಣ್ಣನೂರಿನಲ್ಲಿ ಒಬ್ಬರು, ಅವರ ಎತ್ತರದ ಗುಡ್ಡದ ಮೇಲ್ಭಾಗದಲ್ಲಿ ಇರೋದು, ಅವರಿಗೆ ಇಂಗಿಸ್ಲಿಕ್ಕೆ ಅಷ್ಟು ಅನುಕೂಲ ಇಲ್ಲ. ಹಾಗೆ ಅವ್ರು ಏನು ಮಾಡಿದರು ಅಂದರೆ, ಪೂರ್ತಿ ಅದನ್ನು, ಈ ಕಾನ್ಸೆಪ್ಟನ್ನು ತಲೆಯೊಳಗೆ ಇಟ್ಕೊಂಡು ಬಂದು ಅಂಗಳ ಪೂರ್ತಿ ಜಲ್ಲಿ ಹಾಕ್ಕೊಂಡ್ರು. ಸ್ವಲ್ಪ ಅವರು ಕ್ರಿಕೆಟ್ ಆಡೋ ಮಕ್ಕಳೆಲ್ಲ ಅವರಿಗೆ ಸ್ವಲ್ಪ ಶಾಪ ಹಾಕಿದ್ರು, ಅದರ ಬಾವಿಯಲ್ಲಿ ನೀರು ಜಾಸ್ತಿ ಆಯಿತು.
ಮಳೆಗಾಲದಲ್ಲಿ ಓವರ್ಫ್ಲೋ ಆಗುವ ಬಾವಿಗಳಿಗೆ ನೀರಿಂಗಿಸುವ ಅವಶ್ಯಕತೆ ಉಂಟಾ? ಏನು ಹೇಳ್ತೀರಾ ಸ್ನೇಹಿತರೆ? ಇಲ್ಲ. ನಾನು ಇನ್ನೊಂದು ಪ್ರಶ್ನೆ ಕೇಳಿದ ಮೇಲೆ ಇಲ್ಲ ಉಂಟು ಹೇಳ್ತೀನಿ. ಬೇಸಿಗೆಯಲ್ಲಿ ನೀರಿನ ಕೊರತೆ ಉಂಟಾ ಅದರಲ್ಲಿ? ಇಲ್ಲ. ಹಾಗಿದ್ರೆ ಇಲ್ಲ. ಕೊರತೆ ಇದ್ದರೆ ಮಾಡ್ಬೋದು, ದಾರಿ ಇದ್ದರೆ. ನಾನೊಂದು 4 ಫೀಟಿನ ಇಂಗು ಉಂಡಿ ಚಿಕ್ಕದು ಮಾಡಿದ್ದೇನೆ. ಅದರಲ್ಲಿ ನೀರು ಬಹಳ ನಿಧಾನವಾಗಿ ಇಂಗುವುದು, ಬಾವಿಯ ಪಕ್ಕದಲ್ಲಿ ಇದು ಮಾಡೋದು. ಅದು ಜಾಸ್ತಿ ಸ್ಪೀಡ್ನಲ್ಲಿ ಇಂಗುವಾಗಿ ಅದಕ್ಕೆ ಬೇರೆ ಏನಾದರೂ ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯತೆ ಉಂಟಾ? ನಿಮ್ಮಲ್ಲಿ ಅದರ ಸುತ್ತಮುತ್ತ ಎಲ್ಲಾದರೂ ಇನ್ನಷ್ಟು ಚೆನ್ನಾಗಿ ಇಂಗುವಿಕೆ ಇದ್ದರೆ ಅಂಥ ಜಾಗಕ್ಕೆ ನೀವು ಬಳಸ್ಕೋಬಹುದು. ಇಲ್ಲದೆ ಹೋದರೆ ಅದನ್ನು ತುಂಬ ಇದು ಮಾಡಲಿಕ್ಕೆ ಹೋಗುವಂಥದ್ದು ಬೇಡ. ಆಗತ್ತಲ್ಲ, ಅಲ್ಲ ನಿಧಾನವಾಗಿ ಅಂದ್ರೆ ಅಲ್ಲಿ ನೀರು ಉಳಿದು ಹೋಗುತ್ತಾ? ಈಗ ನಿಮ್ಮ ಹೊರಗೆ ಹೋಗ್ತದೆ, ಅದ್ರಲ್ಲಿ ಇಂಗುದು ಬಹಳ ಪ್ರಮಾಣ. ಅಣ್ಣ ಅಲ್ಲೇ ಸುತ್ತಮುತ್ತ ಇನ್ನೊಂದು ಮಾಡಿ, ಅದರ ನೀರನ್ನು ನಾವು ಸೀರೀಸ್ ಆಫ್ ವೆಲ್ಸ್ ಅಂತ ಹೇಳಿದಂಗೆ ಇನ್ನೊಂದು ಇಂಗು ಗುಂಡಿ ಬೇರೆ ಮಾಡಿ, ಸ್ವಲ್ಪ ಆಚೆ ಇನ್ನೊಂದನ್ನು ಮಾಡಿ. ಅಥವಾ ನೀವು ಅಲ್ಲಿ ಸ್ವಲ್ಪ ನೋಡಲಿಕ್ಕೆ ಸಾಧ್ಯ ಆದರೆ ಆ ಮಣ್ಣಿನ ರಚನೆಯಲ್ಲಿ ಇನ್ನಷ್ಟು ಸ್ವಲ್ಪ ಪೋರೋಸಿಟಿ, ಸ್ವಲ್ಪ ಹೆಚ್ಚು ನೀರಿಂಗಿಸುವ ಶಕ್ತಿ ಇರುವಂಥ ಮಣ್ಣು, ಹೆಚ್ಚು ಇದು ರಂಧ್ರಗಳು ತೂತುಗಳಿರುವಂಥ ಅಂಥ ಮಣ್ಣು ಸಿಕ್ಕಿದ್ರೆ ಅದರಲ್ಲಿ ಮಾಡಿ. ನೋಡಿ, ಈ ಅಡ್ಡಬೋರು ಅಂತ ಹೇಳುವಂಥ ತಂತ್ರಜ್ಞಾನ ನಮ್ಮ ಊರಿಗೆ ಹೊಸ್ತಲ್ಲ. ಮೊಹಮ್ಮದ್ ಅಂತ ಹೇಳುವವರು ವಿಟ್ಲ ಕೋಡಪದವನವರು ಮನುಷ್ಯ ಪ್ರಯತ್ನದಿಂದ ಅವರು ಯೋಚನೆ ಮಾಡಿದ್ದು ಹೇಗೆ ಅಂದರೆ, ಸುರಂಗದಲ್ಲಿ ಎಷ್ಟು ಕಷ್ಟಪಟ್ಟರು ಕೊನೆಗೆ ಒಂದು ಕಣ್ಣಿರುವಷ್ಟು ಜಾಗದಲ್ಲಿ, ಚಿಕ್ಕ ಜಾಗದಲ್ಲಿ ನೀರು ಬರೋದು. ಹಾಗೆ ಅದೃಷ್ಟ ಇದ್ದರೆ ನಾವು ಒಂದು ಪೈಪ್ನಲ್ಲಿ ಹಿಂಗೆ ಇದು ತೂತು ತೆಗೆದ್ರೆ ಯಾಕೆ ಸಿಕ್ಕಬಾರ್ದು ಅಂತ ಒಂದು ಕಲ್ಪನೆ ಬಂತು. ಅವ್ರು ಮಾಡಲಿಕ್ಕೆ ಶುರು ಮಾಡಿದರು. ಕಳೆದೊಂದು 30 ವರ್ಷದಿಂದ 1,000ಕ್ಕಿಂತ ಹೆಚ್ಚು ಅಡ್ಡಬೋರುಗಳನ್ನು ಮಾಡಿದ್ದಾರೆ ಮೊಹಮ್ಮದ್ ಅವರು. ಅದರಲ್ಲಿ ಇತಿಮಿತಿ ಏನಿದೆ ಅಂತ ಹೇಳಿದರೆ, ಈಗ ಮೊಹಮ್ಮದ್ ಅವರಿಗೆ ವಯಸ್ಸಾಯಿತು, ಮೊದಲಿನ ಕೆಲಸ ಮಾಡಲಿಕ್ಕೆ ಬರೋದಿಲ್ಲ. ಆಮೇಲೆ ಈಗ ಲೇಬರ್ ತುಂಬ ಕಾಸ್ಟ್ಲಿ ಆದಮೇಲೆ ಅವ್ರಿಗೆ ಬೇಕು ಅಂತ ಹೇಳಿದಾಗ ಅದೇ ಕೆಲಸ ಮಾಡೋರಲ್ಲ ಅವರು, ಬಾಕಿ ಟೈಮಲ್ಲಿ ಆಟೋ ಡ್ರೈವರು. ಬೇಕು ಅಂತ ಹೇಳಿದಾಗ ಅವರಿಗೆ ಸಹಾಯಕರು ಸಿಕ್ಕೋದು ಕಷ್ಟ ಆಗುತ್ತೆ, ಬಾವಿಗೆ ಇಳಿಯೋದಕ್ಕೆ ಅವ್ರಿಗೆ ಕಷ್ಟ ಇದೆ, ಕಲ್ಲು ಸಿಕ್ಕಿದರೆ ಮುಂದಕ್ಕೆ ಹೋಗೋದಿಲ್ಲ. ಒಂದು 50 ಅಡಿಯಿಂದ ಮುಂದೆ ಆರ್ಡ್ರ್ಗಳು ಈಗಲೂ ಇವೆ, ನೀರು ಸಿಗೋ ಸಾಧ್ಯತೆಗಳು ಕೂಡ ಸ್ವಲ್ಪ ಇವೆ, ಹಿಂದಿದ್ದಷ್ಟು ಅಲ್ಲ. ಯಾಕೆಂದರೆ ನಾವು ಜಲಮಟ್ಟವನ್ನು ತುಂಬ ಎಲ್ಲರೂ ಸೇರಿ ತಗೊಂಡೋಗಿದ್ದೀವಿ ಕೆಳಗಡೆ. ಗೋವಿಂದ್ ಭಾಯಿ ಅವರು ಅಡ್ಡಬೋರು ಅವರೊಂದು ಸಾಧಾರಣ ಒಂದು 200ರಿಂದ 300 ಅಡಿ ದೂರದವರೆಗೂ ಅದು ಮೋಟ್ರ್ ಮುಖಾಂತರ ಮಾಡುವಂಥ ಒಂದು ವ್ಯವಸ್ಥೆ, ಒಂಥರ ಸೆಮಿ ಆಟೋಮೆಟಿಕ್ ಅಂತ ಹೇಳ್ಬೋದು. ಒಂದು 3-4 ಜನ ತಂಡ ಇದು ಮಾಡೋದು, ಒಂದು ಅರಿವಿನ ಕಾರ್ಯಕ್ರಮ ಮಾಡಿದ್ವಿ. ಅದು 2 ರೀತಿಯಲ್ಲಿ ಮಾಡ್ತಾರೆ. ಒಂದು ಬಾವಿ ಅಥವಾ ಕೆರೆಗಳ ಒಳಗಡೆ, ಅಲ್ಲಿ ಒಳಗಡೆ ಅಂತ ಹೇಳುವಾಗ ತಳದಿಂದ ಒಂದು 2-3 ಅಡಿ ಮೇಲಕ್ಕೆ, ನೀವು ನಡುವೆಯಲ್ಲೋ ಮಾಡಬೇಕು ಅಂದರೆ ಅದು ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಅದಕ್ಕೆ ಒಂದು ಗಟ್ಟಿಯಾದ ಅಟ್ಟಳಿಕೆ ತಯಾರು ಮಾಡಲಿಕ್ಕೆ ಆಗೋದಿಲ್ಲ. ಅದು 7.5 ಹಾರ್ಸ್ಪವರ್ನ ಮೋಟ್ರು, ಒಳ್ಳೆ ವೈಬ್ರೇಷನ್ ಇರುತ್ತೆ. ನಾವು ಬಾವಿ ಕೆಳಗಡೆ ಕೆಸರಿದ್ದರೆ ಅವ್ರಿಗೆ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗೋದಿಲ್ಲ. ಅದು ಸರಿಯಾಗಿ ಹೋಗಬೇಕಿದ್ರೆ ಮೌಂಟ್ ಕರೆಕ್ಟ್ ಇರಬೇಕು. ಇದು ಒಂದು ಗ್ರಾಮೀಣ ತಂತ್ರಜ್ಞಾನ, ಇನ್ನು ತುಂಬ ಏನೋ 100ಕ್ಕೆ 100 ಸೂಪರ್ ಫೈನ್ ಸ್ಟ್ರೀಮ್ ಲೈನ್ ಆಗಿರುವ ತಂತ್ರಜ್ಞಾನ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸಣ್ಣ ಪುಟ್ಟ ಸಮಸ್ಯೆಗಳೆಲ್ಲ ಇರುತ್ತೆ. ಒಂದು ಏನು ನಾವು ಯೋಚನೆ ಮಾಡಿದ್ದು ಅಂತಂದರೆ, ಸುರಂಗ, ನಮ್ಮ ಕಾಸರಗೋಡು ಸುರಂಗಗಳ ಊರು. ಇಲ್ಲಿ ಸುರಂಗ ತೋಡುವವರು ಇವತ್ತು ಸಿಗಲಿಕ್ಕೆ ಕಷ್ಟ ಇದೆ, ತುಂಬ ಎಕ್ಸ್ಪೆನ್ಸಿವ್ ಕೂಡ ಹೌದು. ಹಾಗಾಗಿ ಕಡಿಮೆ ಖರ್ಚಿನಲ್ಲಿ ಒಂದು ಸುರಂಗ ತೋಡಲಿಕ್ಕೆ ಸಾಧ್ಯನಾ ಮತ್ತು ಫಾಸ್ಟಾಗಿ ಆಗತ್ತೆ ಅಂತ ಹೇಳುವಂಥದ್ದು, ಅದು ಒಂದು ಆಪ್ಷನ್ ನಾವು ಯೋಚನೆ ಮಾಡಿದ್ವಿ. ಎರಡನೇದು, ಸುರಂಗಗಳು, ಎಷ್ಟೋ ಸುರಂಗಗಳು ಒಳಗಡೆ ಜರಿದು ಬಿದ್ದು ಆ ನೀರನ್ನು ತೆಗಿಲಿಕ್ಕಾಗದ ಕನ್ನಡಿ ಗಂಟಾಗಿ ಇರುವಂಥವ್ರು ಸಾಕಷ್ಟು ಮಂದಿ ಇದ್ದಾರೆ. ಅದನ್ನು ಅಲ್ಲೇ ಮುಟ್ಲಿಕ್ಕೆ ಹೋಗೋದು ಅಪಾಯ. ಸ್ವಲ್ಪ ಹತ್ತಿರದಲ್ಲಿ ಈ ಥರ ಯೋಚನೆ ಮಾಡಿ ನಾವು ನೀರನ್ನು ಪಡೀಲಿಕ್ಕೆ ಸಾಧ್ಯತೆ ಇದೆ. ಹಾಗೆ 100ಕ್ಕೆ 100 ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅದರ ಸಾಧ್ಯತೆ ಇದೆ. ಅದು ಒಂದು ನಮಗೊಂದು ಏನಾದ್ರು ಬೈಪಾಸ್ ಅಂತ ಮಾಡಲಿಕ್ಕೆ ಹಾಗೆ ಇದು ನಾನು ಸಲಹೆ ಮಾಡುವಂಥದ್ದು ಏನಂತ ಹೇಳಿದರೆ, ಇದು ತಂತ್ರಜ್ಞಾನ ನಾವು ಅಮಿತವಾಗಿ ಬಳಸುವುದು ಅಷ್ಟು ಒಳ್ಳೆಯದಲ್ಲ. ಆದರೆ ನಮ್ಮ ಏನು ಹಳೆ ಪದ್ಧತಿಯ ವರ್ಟಿಕಲ್ ಬೋರ್ವೆಲ್ ಏನಿದೆ ಅದಕ್ಕಿಂತ ಇದು ಹೆಚ್ಚು ಸುಸ್ಥಿರ. ಯಾಕೆ ಅಂತ ಹೇಳಿದರೆ, ಇದು ಸುಲಭದಲ್ಲಿ ರೀಚಾರ್ಜ್ ಮಾಡ್ಕೋಬಹುದು ಮತ್ತು ಇದರ ಜಲಾನಯನ ಪ್ರದೇಶದಲ್ಲಿ ನಾವು ಮಳೆ ನೀರನ್ನು ಓಡಲಿಕ್ಕೆ ಬಿಡದೆ ಅಲ್ಲಲ್ಲಿ ಅದನ್ನು ಇಂಗಿಸಿ ಕೊಟ್ಟರೆ ಈ ನೀರು ಸ್ವಲ್ಪ ಜಾಸ್ತಿ ಆಗಲಿಕ್ಕೂ ಸಾಧ್ಯ ಇದೆ, ಹೆಚ್ಚು ಕಾಲ ಉಳಿಲಿಕ್ಕೆ ಸಾಧ್ಯ ಇದೆ. ಕಡಿಮೆ ಖರ್ಚಿನ ಒಂದು ಕೃಷಿಕ ಸ್ನೇಹಿ ತಂತ್ರಜ್ಞಾನ. ನಮ್ಮ ವರ್ಟಿಕಲ್ ಬೋರ್ವೆಲ್ ಏನಿದೆ ಅದು ಶಿಲಾವಲಯದ ಕೆಳಗಡೆ ಹೋಗಿ ನೀರನ್ನು ಎಲ್ಲಿಂದ ಎತ್ತಿಕೊಳ್ತದೆ ಅಂತ ಹೇಳಿದರೆ, ಅದು ಎಲ್ಲೆಲ್ಲಿ ಅದರ ಪರಿಣಾಮ ಕೊಡುತ್ತೆ ಅಂತ ಹೇಳಿದರೆ, ಜಗದೀಶರು ನನ್ನ ನೆರೆಯವರಾದರೆ ಅವರು ದಿವಾಸಲು ನನಗೆ ನಗನಗ್ತಾ ಇದ್ದರೂ ಕೂಡ ಶಾಪ ಕೊಡುವಂಥ ಸಾಧ್ಯತೆ ಕೂಡ ಇದೆ. ಇದು ನೆರೆಯವರ ಶಾಪ ತರುವಂಥ ಅಷ್ಟು ಸಾಧ್ಯತೆ ಕಡಿಮೆ ಇದೆ. ಹಾಗೇಳಿ ಎಲ್ಲಿ ಬಳಕೆ ಮಾಡ್ಕೋಬೇಕು, ಇಂಗುಬಾವಿಯಾಗಿ ಹೇಗೆ ಮಾಡಬೇಕು, ಇವೆಲ್ಲ ಸ್ವಲ್ಪ ಯೋಚನೆ ಮಾಡಿ. ಸಿಕ್ಕಿದಲ್ಲೆಲ್ಲ ಕೊರಿಯೋದು ಮಾತ್ರ ಮುಖ್ಯ ಅಲ್ಲ. ನಾವು ಅದರ ನೀರನ್ನು ನಿಲ್ಲಕ್ಕೆ, ಇದು ಅಡ್ಡಬೋರು ಕೊರಿಯೋದು ಅಂದರೆ ಅದು ಚೆಕ್ ಕೊಟ್ಟ ಹಾಗೆ, ನಾವು ನೀರು ಇಂಗಿಸೋದು ಅಂದರೆ ಡೆಪಾಸಿಟ್ ಹಾಕಿದ ಹಾಗೆ. ಇದೆರಡೂ ಕೂಡ ನಮಗೆ ಬೇಕಾಗತ್ತೆ. ಇದುವರೆಗೆ ಜಲಸಾಕ್ಷರತೆ, ಇಂಗು ಬಾವಿಗಳು ಹಾಗೂ ಅಡ್ಡಬೋರು ತಂತ್ರಜ್ಞಾನದ ಸಾಧಕ ಬಾಧಕ ಕುರಿತು ಮಾಹಿತಿ ಮಾಡಿಕೊಟ್ಟವರು ಅಡಿಕೆ ಪತ್ರಿಕೆಯ ಕಾರ್ಯನಿರ್ವಾಹಕ ಸಂಪಾದಕರು, ಜಲತಜ್ಞರೂ ಆಗಿರುವ ಶ್ರೀಪಡ್ರೆಯವರು. ಇದು ಇಂದಿನ ರೇಡಿಯೋ ಸರಣಿ. ಶುದ್ಧ ಜಲ, ಸ್ವಚ್ಛ ನೆಲ, ಆರೋಗ್ಯವಾಗಿರಲಿ ಜೀವ ಸಂಕುಲ. ಶುದ್ಧ ಜಲ, ಸ್ವಚ್ಛ ನೆಲ, ಆರೋಗ್ಯವಾಗಿರಲಿ ಜೀವ ಸಂಕುಲ ಬಾನುಲಿ ಸರಣಿ ಕಾರ್ಯಕ್ರಮ. ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಸರಣಿ ಕಾರ್ಯಕ್ರಮ. ಆರೋಗ್ಯವಾಗಿರಲಿ ಜೀವ ಸಂಕುಲ, ಆರೋಗ್ಯ
ಸೌಖ್ಯವಾಗಿರಲಿ ಜೀವ ಸಂಕುಲ.